ಮುತ್ತು, ಮುತ್ತು. ಸರ್, ಇದು ಪೇಷಂಟ್ ಹತ್ರ ಇತ್ತು, ತಗೊಳ್ಳಿ. ಶುಭೋದಯ ಲಕ್ಷ್ಮಿ. ಶುಭೋದಯ ನಿಮ್ಗೂ. ನಾ ಎದ್ದಿದ್ದಾಯ್ತು. ಮಾರ್ನಿಂಗ್ ಕಾಫಿನೂ ರೆಡಿ ಆಯ್ತು. ಬೇಗ ತಗೊಂಡ್ ಬಾಪ. ಬಂದೆಪ್ಪ, ಕಾಫಿ ತಂದೆಪ್ಪ. ಇದೇನ್ರಿ ಇದು? ಈ ಮನೇಲಿ ಇರೋದ್ ನಾವಿಬ್ರೆ. ಮೂರನೇ ಕಪ್ ಯಾರಿಗೆ? 2/3. ಬೈ 3ನಾ? ನಮ್ಮಿಬ್ಬರ ಮೈತ್ರಿ ಫಲಕ್ಕೆ ಬೈತ್ರಿ. ನನಗ ಅರ್ಥ ಆಗ್ಲಿಲ್ಲಪ್ಪ. ಮೈ ಡಿಯರ್ ಲಕ್ಷ್ಮಿ, ಯಾವಾಗ ಈ ಭೂಮಿಗೆ ಬರ್ತೀನೋ ಅಂತ ಬಾಯ್ ಬಾಯ್ ಬಿಡ್ತಾ ಈ ನಿನ್ನ ಹೊಟ್ಟೆಯಲ್ಲಿ ಅವಿತ್ಕೊಂಡು ಕೂತಿದ್ದಾಳೆ ಅಲ್ಲ, ಅವಳಿಗೆ ಈ ಬೈತ್ರಿ. ಇದನ್ನ ನೀನೇ ಕುಡಿ, ಅವಳಿಗೆ ತಲುಪುತ್ತೆ. ಸಾರಿ ಸರ್, ಅವಳಲ್ಲ, ಅವನು. ನನಗ್ ಚೆನ್ನಾಗ್ ಗೊತ್ತು ನನ್ನ ಗಂಡು ಮಗುನೇ ಹುಟ್ಟೋದು ಅಂತ. ಲಕ್ಷ್ಮಿ, ಏನಾಯ್ತಾ? ಏನ್ ನೋಡಿ ಇವನು ಹೇಗ್ ಓದಿತಿದ್ದಾನೆ ಅಂತ. ನಿಮ್ಮ ಹಾಗೆ ತುಂಟ ಕಣ್ರಿ ಇವನು. ಅಯ್ಯೋ, ಇಲ್ಲೋಡಿ. ಅದು ಅದು ಏನದು? ನಾನು ಹೇಳಿಲ್ವಾ ಹುಟ್ಟೋದ್ ಹೆಣ್ಮಗುನೆ ಅಂತ. ಘಲ್ ಘಲ್ ಅಂತ ಕಾಲ್ಗೆಜ್ಜೆ ಶಬ್ದ ಎಷ್ಟು ಚೆನ್ನಾಗಿ ಕೇಳ್ತಿದೆ ಗೊತ್ತಾ? ಗೆಜ್ಜೆ ಹಾಕೊಂಡಿದಾರಲ್ಲಿ. ಹೌದು. ಹೋಗ್ರಿ, ನನ್ ಹುಟ್ಟೋದ್ ಗಂಡ್ ಮಗುನೇ. ಸಾಧ್ಯನೇ ಇಲ್ಲ, ಹುಟ್ಟೋದ್ ಹೆಣ್ಮಗುನೆ. ಅವಳಿಗೆ ನಮ್ಮಮ್ಮನ ಹೆಸರು TVS ಅಂತಾನೆ ಇಡೋದು. ನಿಮ್ ತಾಯಿ ಹೆಸರು TVS ಅಂದ್ರೆ? ತಿರು ವೆಂಕಟ ಸುಬ್ಬಲಕ್ಷ್ಮಿ ಅಂತ. ಹೇಗೆ? ಅದೇ ನನ್ನ ಆಸೆ. ಇಷ್ಟು ವರ್ಷ ನನ್ ಗೊತ್ತೇ ಇರ್ಲಿಲ್ಲ. ನನ್ನ ಹೆಸರು ಅದನ್ನ ಗೊತ್ತಾ? ಸಾಕ್ ಸುಮ್ನಿರಿ. ಮೀಸೆ ಹೊತ್ಕೊಂಡು ನನ್ನ ಆಸೆ ತೀರಿಸೋ ಗಂಡ್ ಮಗುನೇ ನನ್ ಹುಟ್ಟೋದು. ಅವನಿಗೆ ನನ್ನ ಅಭಿಮಾನದ ಡಾಕ್ಟರ್ ರಾಜ್ಕುಮಾರ್ ಅವರ ನಿಜವಾದ ಹೆಸರು ಮುತ್ತು ರಾಜ್ ಅಂತ ಇರ್ತೀನಿ. ಇದು 100ಕ್ಕೆ 100 ಸತ್ಯ. ನನ್ ಮಾತು 100ಕ್ಕೆ 150 ಸತ್ಯ. ಏನ್ರಿ ಇದು? ಓಲೆ ನನಗ? ನನ್ ಮಗಳಿಗೆ ನನ್ನ ವೈಯಕ್ತಿಕ ಖರ್ಚೆಲ್ಲ ಕಡಿಮೆ ಮಾಡಿ ಅಪ್ಪಟ ಬಂಗಾರದ ಓಲೆ ಮಾಡಿಸಿದ್ದೀನಿ. ಚೆನ್ನಾಗಿದೆಯಾ? ನನಗ್ ಚೆನ್ನಾಗಿದೆ. ನನ್ನ ಮಗಳಿಗೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕೂಡ ಮನೆ ಖರ್ಚಿನಲ್ಲಿ ಉಳಿಸಿ ಒಂದು ಉಡುಗೊರೆ ತಂದಿದ್ದೀನಿ. ಅಂದ್ರೆ ಮನೆ ಖರ್ಚಿಗೆ ಜಾಸ್ತಿ ಕೊಡ್ತಾ ಇದೀನ? ಹೌದು, ಅದಕ್ಕೆ ಇಷ್ಟು ದೊಡ್ಡದು ಮಾಡ್ಸಿದ್ದೀನಿ. ಬಿಡ್ರಿ. ಬೆಳ್ಳಿ ಉಡ್ದಾರ. ಇದು ನನಗೆ ಚಿಕ್ಕದಾಗುತ್ತಲ್ಲ. ನಿಮಗಲ್ಲ, ನನ್ ಮಗನ್ಗೆ. ಅಷ್ಟೊಂದು ಕಾನ್ಫಿಡೆನ್ಸ್? ನೀವ್ ಮಾತ್ರ ಮಗಳು ಹುಡ್ತಾಳೆ ಅಂತ ಹಗಲ್ ಕನ್ಸ್ ಕಾಣ್ಬೇಡಿ. ಕನ್ಸು ನಂದಲ್ಲ ಲಕ್ಷ್ಮಿ. ಇದು ನನ್ ಮಗನ್ಗೆ 1 ವರ್ಷ ಆಗತ್ತಲ್ಲ, ಅವಾಗ ಪ್ರೆಸೆಂಟ್ ಕೊಡ್ಬೇಕು ಅಂತ ಇಟ್ಕೊಂಡಿದ್ದೀನಿ. ಅಂದ್ರೆ 1 ವರ್ಷದವರೆಗೂ ಸಸ್ಪೆನ್ಸ್? ಅಶ್ಯೋ, ಸಸ್ಪೆನ್ಸ್ ಅಂತ ನೀವೇ ಹೇಳಿದ್ರಲ್ಲ. ಅಮ್ಮ ಅವ್ರು ಹೇಳ್ಬಿಟ್ರೆ ಮುಗೀತು. ಲಕ್ಷ್ಮಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ, ನನಗ್ ಮಗ ಹುಟ್ಟಿದ್ಮೇಲೆ ಅವ್ ನನಗಿಂತ ದೊಡ್ಡ ಸಿಂಗರ್ ಆಗ್ಬೇಕು, ನನಗಿಂತ ಹೆಚ್ಚಾಗಿ ಪ್ರಶಸ್ತಿಗಳನ್ನ ಪಡಿಬೇಕು, ನಮ್ ರಾಜಣ್ಣವರಾಗಿ ಒಳ್ಳೆ ಕೀರ್ತಿ ಹೆಸರು ಪಡಿಬೇಕು ಅಂತ. ಏನಂತೀರಾ? ಅಂಥ ಕೀರ್ತಿವಂತರಾದ್ರೆ ಹೆತ್ತೋರ್ಗೆ ಹೆಮ್ಮೆ ಅಲ್ವಾ ಲಕ್ಷ್ಮಿ? ಹೆತ್ತಿದ್ದಕ್ಕೂ ಜನ್ಮ ಸಾರ್ಥಕವಾಗುತ್ತೆ. ಯಾಕ್ರಿ ಕಣ್ಣೀರು? ಯಾಕೂ ಇಲ್ಲ. ಏನೋ ಇರುತ್ತೆ, ಹೇಳಿ ಅಂದ್ರೆ. ಮಗು ಹುಟ್ಟಿದ್ಮೇಲೆ ಗಂಡನ ಮೇಲೆ ಅಷ್ಟು ಪ್ರೀತಿ ಇರಲ್ಲ, ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದು ನಿಜನಾ? ಹೋ, ಅದಕ್ಕ ಕಣ್ಣೀರು? ಹಾಗೇನೂ ಆಗಲ್ಲ ರೀ. ಗಂಡ ಹೆಂಡತಿ ಪ್ರೀತಿ ಶಾಶ್ವತ, ಜನ್ಮ ಜನ್ಮಾಂತರದ್ದು. ಅದ್ಯಾವತ್ತೂ ಕಡಿಮೆ ಆಗಲ್ಲ ರೀ. ನೀವೇನಾದ್ರೂ ಮನೆ ತಂದಾಗ ನಾವಿಬ್ರು ಹೇಗೆ ಹಂಚ್ಕೊಂಡು ತಿಂತಿದ್ವಿ, ಹಾಗೆ ನಮ್ಮ ಮಗು ಆದಾಗ ನಮ್ಮ ಪ್ರೀತಿಲಿ ಒಂದು ಭಾಗ ಕೊಟ್ರೆ ಆಯ್ತು. ಪ್ರೀತಿನ ಒಂದುಗೂಡಿ ಹಂಚ್ಕೋಬೇಕು ರೀ,
ಆಗ್ಲೇ ಜೇನ್ ತಿಂದಷ್ಟು ಸವಿ. ಅದೇ ಸಂಸಾರ. ಐ ಆಮ್ ಸಾರಿ, ನಾನು ತುಂಬಾ ಸೆಲ್ಫಿಶ್ ಆಗ್ಬಿಟ್ಟೆ ಅಲ್ವಾ? ಐ ಆಮ್ ರಿಯಲಿ ಲಕ್ಕಿ. ಕ್ಲೋಸ್ ಯುವರ್ ಐಸ್. ಒಂದು ಕುಟುಂಬದಲ್ಲಿರೋ ಯಾರಿಗೇ ನೋವಾಗಿರ್ಲಿ, ಆತ್ಮೀಯತೆ ತುಂಬಿರೋ ಈ ಮುತ್ತು ಕೊಟ್ರೆ ಅವ್ರ ಮನಸ್ಸಿನ ಗಾಯ ಮಾಯವಾಗಿ ಹಾಯಾಗಿರುತ್ತೆ. ಇದು ಬೇಡವಾ? ಓ, ಥ್ಯಾಂಕ್ ಯು. ಬಾಯ್ ಬಾಯ್. ಅಮ್ಮ, ಅಮ್ಮವ್ರೆ, ಅಮ್ಮ, ಅಯ್ಯೋ, ಅಮ್ಮವ್ರಿಗೆ ಹೆರಿಗೆ ನೋವು ಕಾಣಿಸ್ಕೊಂಡ್ಬಿಟ್ಟಿದೆ. ಯಾರು ಇಲ್ಲಲ್ಲಪ್ಪ, ಏನು ಮಾಡಲಿ ನಾನೀಗ? ಅಮ್ಮ, ಕರ್ಕೊಂಡು ಬನ್ನಿ. ಆಯ್ತಮ್ಮ. ತ್ವಮೇವ ಮಾತಾ ಚ ಪಿತಾ ಚ ತ್ವಮೇವ. ಒಳಗೆ ಹೋಗಿ. ಮೇಷ್ಟ್ರೆ, ಏನ್ ರಂಗೆ? ಅಮ್ಮವ್ರಿಗೆ ಹೆರಿಗೆ ನೋವು ಕಾಣಿಸ್ಕೊಂಡ್ಬಿಟ್ಟಿದೆ. ಬೇಗ ಬನ್ನಿ ಮೇಷ್ಟ್ರೆ. ಅಮ್ಮ ಚಿತ್ರ, ಟೆನ್ಷನ್ ತಗೋಬೇಡಿ ಅಣ್ಣ, ಎಲ್ಲ ಸರಿ ಹೋಗುತ್ತೆ. ಸಿಸ್ಟರ್, ಗಂಡ್ಮಗು ಆಗಿದೆ. ಥ್ಯಾಂಕ್ ಯು ಸಿಸ್ಟರ್. ಅಣ್ಣ, ನನ್ನ ವಂಶೋದ್ಧಾರಕ ಭೂಮಿಗೆ ಬಂದ್ಬಿಟ್ಟ. ಸೋಮು, ಒಳಗಡೆ ಹೋಗು, ಹೋಗು. ಥ್ಯಾಂಕ್ ಯು ಸೋಮು, ಥ್ಯಾಂಕ್ ಯು, ಥ್ಯಾಂಕ್ ಯು. ಲಕ್ಷ್ಮಿ, 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 ನಿನ್ ಕಾನ್ಫಿಡೆನ್ಸ್ ಗೆದ್ದು ಬಿಡ್ತು. ನಿನ್ನ ಆಸೆ ಅಂತೆ ಗಂಡು ಮಗುನೇ ಹುಟ್ಟಿದಾನೆ. ನಾನಪ್ಪ ಅನ್ಸ್ಕೊಂಡೆ. ನಿನ್ನ ಕೋಟಿ ಥ್ಯಾಂಕ್ಸ್ ಲಕ್ಷ್ಮಿ. ಹೇ ಲಕ್ಷ್ಮಿ, ಅಷ್ಟೊತ್ತಿನಿಂದ ನಾನು ಒಬ್ಬನೇ ಮಾತಾಡ್ತಿದ್ದೀನಿ, ನೀನ್ ಸುಮ್ಮನೆ ಇದೆಯಲ್ಲ, ಏನಾದ್ರೂ ಮಾತಾಡು. ಮಾತಾಡು ಲಕ್ಷ್ಮಿ. ಲಕ್ಷ್ಮಿ ಹೇಗಿದ್ದಾಳೆ? ಲಕ್ಷ್ಮಿ, ಸೋಮು, ಸೋಮು, ಯಾಕೆ ನನ್ನ ಲಕ್ಷ್ಮಿ ಏನು ಮಾತಾಡ್ತಿಲ್ಲ? ಏನಾಗಿದೆ ಅವಳಿಗೆ? ಸಾರಿ ಅನ್ನೋದು ಲಕ್ಷ್ಮಿನ ಉಳ್ಸಕ್ಕಾಗ್ಲಿಲ್ಲ. ಲಕ್ಷ್ಮಿ, ಅನಂತು, ಅನಂತು, ದೇವರಿಲ್ಲ ಎಂದವರು ಭುವಿಯಲ್ಲಿರುವರು, ತಾಯಿ ಇಲ್ಲದೆ ಇಳೆಯಲಿ ಯಾರು ಇರುವರು. ಕಾಮ್ ಡೌನ್, ಕಾಮ್ ಡೌನ್. ನನ್ನ ಮಗನಿಗೆ ಗಾಬರಿ ಆಗೋಂಥದ್ದು ಏನೂ ಇಲ್ಲ. ಟ್ರೀಟ್ಮೆಂಟ್ ಕೊಟ್ಟಾಗಿದೆ. ಇನ್ ಸ್ವಲ್ಪ ಹೊತ್ತಿನಲ್ಲೇ ಕಾನ್ಶಿಯಸ್ಸು ಬರುತ್ತೆ. ದೆನ್ ಹಿ ವಿಲ್ ಬಿ ಓಕೆ. ಏನು ಯೋಚನೆ ಮಾಡಬೇಡ. ಅದ್ ಸರಿ, ಇದು ಹ್ಯಾಂಗಾಯ್ತು? ಎಷ್ಟು ಸಾರಿ ಬೇಡ ಅಂತ ಹೇಳಿದ್ರು, ಕೇಳದೆ ಟೂರ್ಗೆ ಅಂತ ಹೊರಟಿದ್ದ. ಯಾವ್ದಕ್ಕೂ ಇರ್ಲಿ ಅಂತ ನಿನ್ ಫೋನ್ ನಂಬರ್ ಕೊಟ್ಟಿದ್ದೆ. ನಿನ್ನಿಂದ ಫೋನ್ ಬಂದ್ಮೇಲೆ ನಾನು ಬಂದಿದ್ದು. ಓ, ನನ್ನ ಮಗನಿಗೆ ಏನಾಗಿಲ್ಲ ತಾನೆ? ಏನೂ ಆಗಲ್ಲ. ಬಿದ್ದಿರೋದು ಮೂಗೇಟು. ಸಿಟಿ ಸ್ಕ್ಯಾನ್ ಎಲ್ಲ ಮಾಡ್ಸಾಗಿದೆ. ಏನು ಯೋಚನೆ ಇಲ್ಲ. ಹಿ ವಿಲ್ ಬಿ ಪರ್ಫೆಕ್ಟ್ಲಿ ಓಕೆ. ಯೋಚನೆ ಮಾಡಬೇಡ. ಇನ್ನು ಎಷ್ಟು ದಿನ ಇರಬೇಕಾಗುತ್ತೆ? ನಾಳೆ ಬೆಳಗ್ಗೆನೇ ಡಿಸ್ಚಾರ್ಜ್ ಮಾಡ್ಬೋದು. ಆದ್ರೆ ನೀವು ಊರಿಗೆ ಹೋಗೋ ಹಾಗಿಲ್ಲ. ನೀವಿಬ್ರು 2 ದಿವಸ ಇಲ್ಲೇ ಇದ್ದು ಚೆನ್ನಾಗಿ ಆರೈಕೆ ಮಾಡಿಸ್ಕೋಬೇಕು. ಇದು ನನ್ನ ಆರ್ಡರ್ ಅಲ್ಲಪ್ಪ, ಸುಂಟ್ರ ಗಾಳಿದು. ಚಿತ್ರಾನ್ನ ಹೇಳಿಲ್ವಾ? ಸುಂಟ್ರ ಗಾಳಿ. ತಗೊಂಬತ್ತ. ಥ್ಯಾಂಕ್ಸ್ ಆಂಟಿ. ತಗೊಳ್ರಿ. ನೀನು ತಗೋ. ಹಾ, ತಗೊಳ್ತೀನಿ.
ಚೆನ್ನಾಗಿ ಮಾಡಿರ್ತೀಯ. ಅಪರ್ಣ ಇಲ್ಲಮ್ಮ, ಕಾಣ್ತಾ ಇಲ್ಲ. ಅವಳಿಗೆ ಸ್ವಿಮ್ಮಿಂಗ್ ಹುಚ್ಚು ಅನ್ನೋದು ನಿಮಗ್ ಗೊತ್ತಲ್ಲ ಅಣ್ಣ. ಬೆಳಗ್ಗೆನೆ ಹೋಗಿದ್ದಾಳೆ. ಓ, ಬೆಳಗ್ಗೆನೆ ಎದ್ದೋದ್ಲು. ಹ್ಞೂನ್ರಿ. ಗುಡ್ ಗರ್ಲ್, ಗುಡ್ ಗರ್ಲ್. ಮುತ್ತು ಆಕ್ಸಿಡೆಂಟ್ ವಿಷಯ ಚಿತ್ರಾಗೆ. ಹೂನಪ್ಪ, ನಿನ್ನೆ ರಾತ್ರಿ ಹೀಗಾಯ್ತು ಅಂತ ಹೇಳ್ದೆ ಅಷ್ಟೇ. ಶುರು ಆಯ್ತು ನೋಡು ಪ್ರಶ್ನೆಗಳು, ಸುರುಮಳೆ. ಯಾಕಾಯ್ತು, ಹೇಗಾಯ್ತು, ಎಲ್ಲಾಯ್ತು, ಯಾರು ಮಾಡಿದ್ರು, ಅವ್ನಿಗೆ ಏನಾಗಿದೆ, ಮಾತಾಡ್ತಿದ್ದಾನ, ಜ್ಞಾನ ಇದೆಯಾ, ಫ್ರಾಕ್ಚರ್ ಆಗಿದ್ಯಾ, ಏನಾಗಿದೆ, ಅವ್ನ ತಲೆಗೆ ಇಟ್ಟು ಬಿದ್ದಿದ್ಯಾ, ನೀವು ಅವನ್ನ ಸರಿಯಾಗಿ ನೋಡಿದ್ರ, ಅವ್ನ ಯಾಕೆ ಒಬ್ಬನೇ ಬಿಟ್ಟು ಬಂದಿದ್ದೀರಿ, ನನಗೆ ಯಾಕೆ ಫೋನ್ ಮಾಡಲಿಲ್ಲ, ನನಗೆ ಫೋನ್ ಮಾಡಿದ್ರೆ ನಾನು ಬಂದಿರ್ತಿದ್ದೆ, ನೀವು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರೋ ಇಲ್ವೋ ಅಂತ ಬ್ಯಾಡ್ 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 ಅಂತ AK-47 ತರ ಕ್ವಶನ್ ಹೊಡೆದ್ಲು ನೋಡು. ಈ ಟಿವಿ ಚಾನೆಲ್ ಕೇಳ್ತಾರಲ್ಲ ಪ್ರಶ್ನೆ, ಆ ತರ ಸುಸ್ತಾಗಿ ಬಿದ್ಬಿಟ್ಟೆ. ಆಮೇಲೆ ಮುತ್ತುಗೆ ಏನಾಗಿಲ್ಲ ಕಣೆ, ಸ್ವಲ್ಪ ಮೂಗೆಟ್ ಬಿದ್ದಿದೆ ತಲೆಗೆ. ನಾಳೆನೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನವಾಗಿ ಉಸಿರು ಬಿಟ್ಲು. ಚಿತ್ರ ಆಂಟಿಯಲ್ಲಿ ಕಾಣಿಸ್ತಾ ಇಲ್ಲ. ಚಿತ್ರ ಒಂಥರ ವಿಚಿತ್ರಪ್ಪ. ಈಗ ನಮಗ್ ಕಾಫಿ ಕೊಟ್ಲಲ್ವಾ, ಈಗಾಗ್ಲೇ ಊಟಕ್ಕೂ ರೆಡಿ ಮಾಡ್ಬಿಟ್ಟಿರ್ತಾಳೆ. ಅವಳು ಕರೀತಾಳೆ, ನಾವು ಕೂತ್ಕೊಂಡು ಊಟ ಮಾಡ್ಬೇಕಷ್ಟೇ. ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳಕ್ಕೆ ಇದೇ ಮೆಥಡ್. ನೋಡ್ತಾ ಇರು. ಹಲೋ, ಎಲ್ಲಿದೆಯೇ? ಅಬ್ಬಬ್ಬಬ್ಬಬ್ಬಬ್ಬ, ಏನ್ರಿ ಅದು ನಿಮ್ದು? ನನ್ನ ಕೆಲ್ಸ ಮಾಡಕ್ಕೂ ಬಿಡೋದಿಲ್ಲ. ಛೆ! ತಿಂಡಿ ರೆಡಿ ಆಯ್ತು, ಅಡ್ಗೆ ಮಾಡಕ್ ಹೋಗ್ತಾ ಇದೀನಿ. ಅಯ್ಯೋ, ನೋಡಿದ್ಯಪ್ಪ, ನಾ ಹೇಳಿಲ್ವಾ ಸುಂಟ್ರ ಗಾಳಿ ಅಂತ. ಮುತ್ತು, ನೀವ್ ಹೋಗಿ ರೆಸ್ಟ್ ತಗೊಳಪ್ಪ. ಸರಿ ಅಂಕಲ್. ನೋಡು, ಮುತ್ತುಗ್ ಒಂದೆರಡು ದಿವಸ ರೆಸ್ಟ್ ಸಿಕ್ಕಿದ್ರೆ ತುಂಬಾ ಒಳ್ಳೇದು ಅನ್ಸತ್ತೆ. ಆಮೇಲೆ ಹೋಗು. ಹೌದಣ್ಣ. ಸರಿ ಆಯ್ತಪ್ಪ. ಅನಂತೂ ಚಿತ್ರ ಏನ್ ಹೇಳ್ತಾಳೆ ಅಂದ್ರೆ, ಮುತ್ತುಗೆ ರೆಸ್ಟ್ ಇರುತ್ತೆ, ಜೊತೆಗೆ ನೀನು ನಮ್ ಜೊತೆ ಇದ್ದಂಗಾಗತ್ತೆ ಅಂತ ಹೇಳ್ತಾ ಇದ್ದಾಳ ಅಷ್ಟೇ. ಯಾರು? ಓ, ಅರ್ಪಣಾ ಪುಟ್ಟಿ. ಹೋಗಿ ಅಂಕಲ್, ಇವತ್ತು ಕಂಡು ಹಿಡಿದ್ಬಿಟ್ರಿ. ನೀನು ಹುಟ್ಟಿದಾಗ್ಲಿಂದ ನಿನ್ನನ್ನ ಎತ್ತಿ ಆಡಿಸಿದ ಕೈಯಮ್ಮ ಇದು. ಅಷ್ಟು ಬೇಗ ಮರೆಯೋಕಾಗುತ್ತಾ? ಯಾವಾಗ ಬಂದ್ರಿ ಅಂಕಲ್? ಬಂದು ತುಂಬಾ ಹೊತ್ತಾಯ್ತಮ್ಮ. ಅಂದಾಗೆ ಮುತ್ತು ಬಂದಿದ್ದಾನ? ಬಂದಿದ್ದಾನೆ, ಮೇಲಿದ್ದಾನೆ. ಹೌ ನೈಸ್. ಮೊದ್ಲು ಹೋಗೋಣ, ಮಾತಾಡ್ಸ್ಕೊಂಡ್ ಹೋಗು ಬರ್ತೀನಿ. ಹೋಗು. ಪಾಚನ್ಗೆ ಎಲ್ಲಿತ್ತಪ್ಪ? ಅಯ್ಯೋ, ಟವಲು ಟವಲು. ನಿನ್ ತುಂಟಾಟ ಏನೋ ಬಿಟ್ಟಿಲ್ಲ ಅಲ್ವಾ ನೀನು? ಬಿಟ್ಬಿಟ್ಟಿದ್ದೆ. ನೀನು ನೋಡಿದ ತಕ್ಷಣ ನಾಲ್ಕು ಬಂತು, ಪುನಃ ಶುರು ಹಚ್ಕೊಂಡ್ಬಿಟ್ಟೆ. ಲೇಡೀಸ್ ಆಗಿ ಒಂದ್ ಸ್ವಲ್ಪನೂ ಕಾಮನ್ ಸೆನ್ಸ್ ಬೇಡ? ಹಲೋ, ಲೇಡೀಸ್ ರೂಮ್ ಇದು, ಜೆಂಟ್ಸ್ ರೂಮ್ ಅಲ್ಲ. ಸ್ವಲ್ಪನೂ ನಾಚಿಕೆ ಬೇಡವಾ? ನಾಚಿಕೆನಾ? ಎಲ್ಲಿ ಸ್ವಲ್ಪ ತೋರ್ಸು ನೋಡೋಣ. ಏನ್ ತೋರ್ಸೋದ್ ನಿನ್ ತಲೆ? ಪ್ರಾಯಕ್ ಬಂದಿದ್ಯಾ, ಗಂಭೀರವಾಗಿರೋದ್ ಕಲ್ತ್ಕೋ. ಅದ್ಯಾವ ಕಾಲೇಜಲ್ಲಿ ಹೇಳ್ಕೊಡ್ತಾರೆ? ಅಯ್ಯೋ, ನಾನ್ ಬಂದ್ ನಿನ್ನ ಹತ್ರ ಹೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಇವಾಗೇನು, ಮೊದ್ಲಿಂದಾನು ಇಲ್ಲ. ಅದ್ ಸರಿ, ಹೇಗಿದ್ಯೋ? ಓ, ಬೊಂಬಾಡಾಗಿದ್ದೀನಿ. ನಿನ್ನೆ ರಾತ್ರಿ ನಮ್ಗೆಲ್ಲ ತುಂಬಾ ಗಾಬರಿ ಆಗೋಗಿತ್ತು. ಆಮೇಲೆ ಡ್ಯಾಡಿ ಬಂದು ನೀನ್ ಹುಷಾರಾಗಿದ್ಯಾ, ನಾಳೆ ಮನೆಗ್ ಬರ್ತೀಯಾ ಅಂದ್ಮೇಲೆ ನಮ್ಗೆಲ್ಲ ಸಮಾಧಾನ ಆಯ್ತು. ಎಲ್ಲ ಓಕೆ, ಈಗ ನನ್ ತಿನ್ನೋ ಹಾಗೆ ಗುರಾಯಿಸ್ತಾ ಇದೆಯಲ್ಲ, ಅದ್ಯಾಕೆ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಈ ಚಿಗುರ್ ಮೀಸೆ, ಭವಿಷ್ಯತ್ ಕನಸುಗಳನ್ನ ತುಂಬಿಕೊಂಡಿರೋ ಈ ಕಣ್ಣುಗಳು. ಯು ಲುಕ್ ವೆರಿ ಹ್ಯಾಂಡ್ಸಮ್ ಐ ಸೇ. ಆ, ನೀನು ಅಷ್ಟೇ ಕಣೆ, ಬಿಟ್ರೆ ಐಶ್ವರ್ಯ ರೈನೇ ಮೀರಿಸ್ತೀಯ. ತೊದಲ್ ಮಾತಾಡ್ತಾ ಇದ್ದಿದ್ದ ಆ ಅರ್ಪಣನ್ಗೂ ಮಾಡರ್ನ್ ಬ್ಯೂಟಿ ಈ ಅರ್ಪಣನ್ಗೂ ತುಂಬಾನೇ ವ್ಯತ್ಯಾಸ. ನೀನೇನೇನ್ ಮಹಾ, ಚಡ್ಡಿ ಹಾಕೊಳಕ್ಕೂ ಬರ್ತಿರ್ಲಿಲ್ಲ. ಆ ಮುತ್ತುಗೂ ಈ ಮುತ್ತುಗೂ ಎಷ್ಟೊಂದು ವ್ಯತ್ಯಾಸ. ಹಾ ಅರ್ಪಣ, ಒಂದ್ ನಿಮಿಷ ಬಾಯ್ಲಿ. ಎಲ್ಲಿಗೋ? ನೀನ್ ಬಾಯಲ್ಲಿ ಒಂದ್ ತಮಾಷೆ ತೋರಿಸ್ತೀನಿ. ಇನ್ನ ಈ ಫೋಟೋಸ್ ಇಟ್ಕೊಂಡಿದ್ಯಾ? ಚೆನ್ನಾಗಿದೆ ಅಲ್ಲ? ಸರಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ, ನೀನ್ ನೋಡ್ತಾ ಇರು. ಪ್ಲೀಸ್ ಸ್ಮೈಲ್ ಸ್ಮೈಲ್. ನೋಡು ಹೀಗೆಲ್ಲ ಪ್ಲೀಸ್ ಸ್ಮೈಲ್ ಸ್ಮೈಲ್. That's good, that's good. ಬರಬೇಕು ಬಸ್ ಸ್ಟ್ಯಾಂಡ್ಗೆ? ನಿಮ್ ಡ್ಯಾಡಿ ಕೇಳು.
ಆದಷ್ಟು ಬೇಗ ಬಂದ್ಬಿಡ್ತೀನಿ. ದಟ್ ಇಸ್ ಸೋಮು. ಅಂಕಲ್ ಹೋಗಿ ಬರ್ತೀನಿ. ಆಗಾಗ್ಗೆ ಫೋನ್ ಮಾಡ್ತೀರಪ್ಪ. ಓಕೆ ಸರಿ ಅಂಕಲ್. ಅನಂತು ನೋಡಿ ನೋಡಿ. ಅನಂತಣ್ಣ ಮಗುನ್ ನನ್ ಕೈಲಿ ಕೊಡಿ, ನಾನ್ ಮಾಡ್ತೀನಿ ಇದನ್ನೆಲ್ಲ. ನಿನಗೆ ಯಾಕಮ್ಮ ಇದು? ಬಾರು ಬಂದ ನೀನ್ ಆರಾಮಾಗಿ ಕೂತ್ಕೋ. ಯಾಕಣ್ಣ? ಯಾಕೆ ಮಾಡಬಾರ್ದು? ಮಾಡ್ಲಿ ಬಿಡು. ಯಾಕೆಂದ್ರೆ ಇಂಥ ಸಮಯದಲ್ಲಿ ಚಿತ್ರ ಇಂಥ ಕೆಲಸ ಮಾಡ್ತಾನೆ ಇರ್ಬೇಕು. ಏನಪ್ಪ ಅಂತ ಸಮಯ? ಚಿತ್ರ ಈಗ ಮಾಮೂಲಿ ಹಿಂಗ್ಸಲ್ಲ. ಅಂದ್ರೆ 3 ತಿಂಗಳ ಗರ್ಭಿಣಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಅಮ್ಮ. ಥ್ಯಾಂಕ್ ಯು ಅಣ್ಣ. ನೋಡೋಣಂತೂ ಮೊದಲನೇ ಹೆರಿಗೆ ತವ್ರ ಮನೇಲೆ ಆಗ್ಬೇಕು ಅಂತ ಚಿತ್ರ ಹಠ ಹಿಡಿದಿದ್ದಾಳೆ. ಆದ್ರೆ ಅದಕ್ಕೂ ಮುಂಚೆ ನಿನ್ ಮಗುಗೆ ನಾಮಕರಣ ಮಾಡಿ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿದಾಳೆ. ಅದಕ್ಕೆ ಬರ್ತಾ ಜ್ಯೋತಿಷ್ದವ್ರನ್ನು ನೋಡ್ಕೊಂಡ್ಬಂದು ಮುಂದಿನ ಸೋಮವಾರ ಒಳ್ಳೆ ದಿವಸ ಅಂತೆ, ಅವತ್ ಮಹಾ ನಕ್ಷತ್ರನೂ ಇದೆ, ಅವತ್ತೇ ಮಾಡ್ಬಿಟ್ರೆ ಒಳ್ಳೇದು ಅಂದ್ರು. ಏನ್ ಹೇಳ್ತೀಯಾ? ಮಾಡೋಣ? ಹೌದಣ್ಣ, ತುಂಬಾ ಮಾಡ್ಬಿಡೋಣ. ಸಂತೋಷ. ನೀವು ಹೇಳಿದಾಗೆ ಆಗ್ಲಿ. ಗುಡ್. ನನ್ ಮಗು ನಾಮಕರಣಕ್ಕೆ ನೀವೆಲ್ಲ ಬಂದಿದ್ದೀರಾ, ತುಂಬಾ ಸಂತೋಷ. ನಮ್ಮ ಅನಂತು ಮನೆತನದಲ್ಲಿ ಒಂದು ವಿಶೇಷ ಪದ್ಧತಿ ಇದೆ ಅಮ್ಮ. ಅದು ಯಾವುದು ಅಂದ್ರೆ, ಈಗ ನೀವೆಲ್ಲ ನೋಡ್ತಾ ಇದೀರಲ್ವಾ, ಇಲ್ಲೆಲ್ಲ ಒಂದಷ್ಟು ಆಟದ ಸಾಮಾನುಗಳಿಟ್ಟಿದೆ. ಅದರ ಹತ್ರ ಮಗುನ್ ನಾವು ಬಿಡ್ತೀವಿ. ಮಗು ತೆವಳ್ಕೊಂಡು ಹೋಗಿ ಯಾವ ಪದಾರ್ಥನ ಮುಟ್ಟತ್ತೆ ಅದನ್ನ ನೋಡ್ಕೊಂಡು ಮುಂದೆ ಅದರಲ್ಲೇ ಪ್ರಸಿದ್ಧನಾಗ್ತಾನೆ ಅಂತ ಅದಕ್ಕೆ ತಕ್ಕಂತ ಹೆಸರಿಡುವಂತ ಪದ್ಧತಿ. ಉದಾಹರಣೆಗೆ ಅಲ್ಲಿ ಸ್ಟೆಟಾಸ್ಕೋಪ್ ಇದೆ, ಅದನ್ನ ಮುಟ್ಟಿದ್ರೆ ದೊಡ್ಡ ಡಾಕ್ಟರ್ ಆಗ್ತಾನೆ ಅಂತ. ಏರೋಪ್ಲೇನ್ ಮುಟ್ಟಿದ್ರೆ ಪೈಲಟ್ ಆಗ್ತಾನೆ ಅಂತ. ಹಾಗೆ ಕತ್ರಿ ಚಾಕುನು ಇಟ್ಟಿದ್ದಾರೆ. ಅಕಸ್ಮಾತ್ ಅದನ್ನೇನಾದ್ರು ಮುಟ್ಟಿದ್ರೆ ಅವನು ದರೋಡೆಕೋರ್ನೋ ಕಳ್ಳನೋ ಆಗ್ತಾನೆ ಅಂತ ಪದ್ಧತಿ ಕಾಣೆ ಹೇಳ್ತಾ ಇರೋದು. ಚಿತ್ರ ಮಗುನ್ ಬಿಡು. ಆರಮ್ಮ ಹೋಗು ಕಂದ, ನಿಂಗೆ ಯಾವ್ದು ಬೇಕೋ ತಗೋ. ಬಂದ್ಯೋ? ಈ ಕಡೆ ಬಾರೋ, ಆಟ ಸಾಮಾನು ಈ ಕಡೆ ಇದೆ ನೋಡು ಕಂದ. ಚಿತ್ರ ಮಗು ಎಲ್ಲಿ ಹೋಗುತ್ತಲ್ಲ ಹೋಗ್ಲಿ, ಬಿಡು ಬಿಡು. ಇಲ್ಲಿ ನೋಡು, ಇಲ್ಲಿ ಎಷ್ಟೊಂದು ಆಟ ಸಾಮಾನು ಇದೆ ನೋಡು. ಕಣೋ, ಆಟ ಸಾಮಾನು ಈ ಕಡೆ ಇದೆ ನೋಡು. ಇವತ್ತಿನಿಂದ ನಿನ್ನ ಹೆಸರು ಮುತ್ತುರಾಜ್. ಮಗುಗೆ ಮುತ್ತುರಾಜ್ ಅಂತ ಹೆಸರಿಟ್ಟಿದ್ದಾರೆ. ಹೇಗಿದೆ ಅಮ್ಮ ಮುತ್ತುರಾಜನ ಹೆಸರು? ಮುತ್ತುರಾಜು ಹೆಸರು ತುಂಬಾ ಚಂದಾಗೈತೆ ಕಣಪ್ಪ. ಅದು ನಾನಿಟ್ಟಿದ್ದಲ್ಲಮ್ಮ, ಇವನ್ ಹುಟ್ಟೋಕ್ ಮುಂಚೆನೆ ಇವನಮ್ಮ ಇಟ್ಟಿದ್ದು. ಗಲಾಟೆ ಮಾಡ್ಬೇಡ, ಸುಮ್ನೆ ಕೂತರು. ಆಯ್ತಪ್ಪ. ಎಲ್ಲಾರು 20ನೇ ಮಗ್ಗೆ ಕಟ್ ಮಾಡ್ಕೊಂಡು ಬಂದಿದ್ದೀರಾ? ಗುಡ್. 21ಲಿ 22ಲಿ 23ಲಿ
24ಲಿ 25ಲಿ ಗುಡ್. ಮುತ್ತು, ಗಾನಗಂಧರ್ವ, ಕರ್ನಾಟಕ ರತ್ನ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ತ್ರಿಪಾತ್ರದಲ್ಲಿ ನಟಿಸಿರುವ ಶಂಕರ್ ಗುರು ಅದ್ದೂರಿ ಚಿತ್ರ. ಈ ಚಿತ್ರದಲ್ಲಿ ಜಯಮಾಲಾ, ಪದ್ಮಪ್ರಿಯ, ಕಾಂಚನ ಮುಂತಾದವರು ನಟಿಸಿರುವ ಕನ್ನಡ ಚಿತ್ರ ನಿಮ್ಮ ಊರಿನ ಚಿತ್ರಮಂದಿರದಲ್ಲಿ ಹಿಂದೆ ನೋಡಿ ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ಗಾನಗಂಧರ್ವ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ ಶಂಕರ್ ಗುರು ಕನ್ನಡ ಚಿತ್ರ ಶಂಕರ್ ಗುರು. ಓಡ್ಬೇಡ. ಅಳಬೇಡಪ್ಪ, ಅಳಬೇಡ. ಹೋಗ್ತಿದ್ಯಾ? ಅಳಬೇಡಪ್ಪ, ಅಳಬೇಡ. ಕಣ್ಮುಚ್ಚು. ಪಪ್ಪಿ ಕೊಡು. ಗುಡ್ ಬಾಯ್. ಯಾರೇ ಗಜರ್ ಬನ್ನಿವಾ ರೈಟ್ ಹಾಲು ಕುಡಿ. ಅಲ್ಲೆಲ್ಲರ ಎದುರಿಗೆ ಕೇಳಕ್ಕೆ ನಂಗೆ ಮನ್ಸಾಗ್ಲಿಲ್ಲ. ಹೇಳು, ಆಕ್ಸಿಡೆಂಟ್ ಹೇಗಾಯ್ತು ಹೇಳೋ. ಅಣ್ಣ, ನಿಮ್ ಅನುಮತಿ ಪಡೆದು ತಾನೇ ನಾನು ಸಿಟಿಗೆ ಹೋಗಿದ್ದು. ನಿಮ್ ತರ ಒಳ್ಳೆ ಹಾಡುಗಾರ ಆಗ್ಬೇಕು, ಕೀರ್ತಿ ಪಡಿಬೇಕು, ನಿಮ್ಮ ಮಾರ್ಗದರ್ಶನದಲ್ಲಿ ನಡಿಬೇಕಂತ. ಆದ್ರೆ ಅಷ್ಟರಲ್ಲಿ ಬಸ್ ಆಕ್ಸಿಡೆಂಟ್ ಆಯ್ತು. ನೀವಿದ್ರಲ್ಲ, ಎಲ್ಲ ಸರಿ ಹೋಯ್ತು. ಇದಕ್ ನಾನ್ ಹೊಣೆನಾ? ಹೇಳಿ ಅಣ್ಣ. ಅಪ್ಪ ನೋಡಿದ್ರೆ ನನ್ ಮಾತ್ ಮೀರಿ ಹೋದೆ ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ. ಈ ವಯಸ್ಸಿನಲ್ಲಿ ಎಲ್ರ ಹಾಗೆ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ನನ್ ತಪ್ಪ? ನಿಮ್ ಸ್ಫೂರ್ತಿಯಿಂದ ತಾನೇ ನನಗೂ ಆಸೆ ಮೂಡ್ ಬಂದಿದ್ದು. ನನ್ನ ಹೃದಯದಲ್ಲಿ ಹೆಮ್ಮರವಾಗಿ ಬೆಳೀತಿರೋ ಬಯಕೆನ ನಿಮ್ಮ ಹತ್ರ ಬಿಟ್ಟು ಬೇರೆ ಯಾರ ಹತ್ರ ಹೇಳಿ ಅಣ್ಣ? ನನ್ ಸರ್ವಸ್ವನೇ ಆಗಿರೋ ನೀವು ನನ್ಗೆ ಆಶೀರ್ವಾದ ಮಾಡಿ ಒಂದ್ ಒಳ್ಳೆ ದಾರಿ ತೋರಿಸಿ ಅಣ್ಣ. ಬೇಜಾರು ಮಾಡ್ಕೋಬೇಡಪ್ಪ. ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರಿದ್ದಾರೆ? ನಿಂಗೆ ನಾನು, ನಂಗೆ ನೀನು, ಅಷ್ಟೇ ತಾನೆ. ನಿಮ್ಮಮ್ಮ ದೇವರಾಗ ಮೇಲೆ ಸೇರ್ಕೊಂಡ್ರು. ನಾನು ಆ ರೀತಿ ಕೇಳಿದ್ರಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸ್ಬಿಡ ಪಾಪ. ಇನ್ಯಾವತ್ತೂ ಹೇಗೆ ಕೇಳಲ್ಲ. ಒಟ್ಟಲ್ಲಿ ನೀನು ಒಳ್ಳೆ ದಾರಿಲಿ ನಡೀತಾ ದೊಡ್ಡ ಮನುಷ್ಯ ಆಗ್ಬೇಕು ಅಷ್ಟೇ. ಸರಿಯಪ್ಪ. ಅಳ್ಬೇಡ, ಕಣ್ಮುಚ್ಚ ಮುಚ್ಚ. ಈ ವಿಷಯ ನಮ್ಮ ಅಂಜನಾಪುತ್ರನಿಗೆ, ವಾಯುಪುತ್ರನಿಗೆ, ಹನುಮಂತನಿಗೆ ಗೊತ್ತಾಯ್ತು. ಅವನು ಅಶೋಕವನಕ್ಕೆ ಧಾವಿಸಿ ಬಂದ. ಹೇಗ ಬಂದ? ಜಂಕಿನಕ 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 ಜೈ ಎನ್ನುತ್ತಾ ಹನುಮಂತನು ಹಾರ್ತಾ ಎಗರ್ತಾ ಈ ರೀತಿಯಾಗಿ ಧಾವಿಸಿ ಬಂದ. ಬಂದ ಬಂದ ಅನಾನಸ್ ತಿಂದ. ತಿಂದವನೇ ಏನು ಮಾಡ್ದ ಗೊತ್ತಾ? ತಿಂದ ತಕ್ಷಣ ಸೀತಾಮಾತೆ ಮುಂದೆ ನಿಂತು ಈ ರೀತಿಯಾಗಿ ಹೇಳ್ತಾನೆ, ಸಾರೇ ಜಹಾನ್ ಸೆ ಅಚ್ಚಾ. ಸದ್ದು ಏನ್ ಹೇಳ್ತಾನೆ ಗೊತ್ತೇ? ಅಳಬೇಡವಾ ಸುಮ್ಕಿರು, ನಮ್ಮ ರಾಮನ ಸೀತೆ ಅಳಬೇಡವಾ ಸುಮ್ಕಿರು, ಅಯ್ಯೋ ಸುಮ್ಕಿರು, ನಾನು ಈಗಲೇ ಹೋಗಿ ಬರುವೆನು, ರಾಮನನ್ನು ನಾವು ಕರೆದು ತರುವೆನು ಎಂಬುದಾಗಿ ಧೈರ್ಯ ಹೇಳಿ ಅಲ್ಲಿಂದ ಗೆಟ್ ಔಟ್ ಆಗ್ತಾನೆ. ಈ ವಿಷಯ ಗೊತ್ತಾಗಿ ರಾವಣನಿಗೆ ಕೋಪ ಬಂದು ತನ್ನ ತಮ್ಮ ದುಶಾಸನನ್ನು ಕರೆಯುತ್ತಾನೆ.
ಕಳೆದು ಸೀತೆಯನ್ನು ಈಗಿಂದೀಗಲೇ ಎಳೆದು ಥಾ ಎಂದು ಆರ್ಡರ್ ಮಾಡ್ತಾನೆ. ಕ್ಷಣ ಮಾತ್ರದಲ್ಲಿ ಸೀತಾಮಾತೆಯು ಪ್ರತ್ಯಕ್ಷಳಾಗುತ್ತಾಳೆ ಆ ಸ್ಥಾನದಲ್ಲಿ. ಅವಳನ್ನು ನೋಡಿದ ಕೂಡಲೇ ರಾವಣನಿಗೆ ಕೋಪ ಬಂದು ತನ್ನ ಮೂರನೇ ಉರಿಗಣ್ಣಿನಿಂದ ನೋಡುತ್ತಾ ದುಶಾಸನ ಸೀತೆಯನ್ನು ಎಳೆದು ಥಾ ಎಂದು ಆಜ್ಞಾಪಿಸುವನು. ಶಾಂತಿ ಶಾಂತಿ ಶಾಂತಿ. ಈ ರೀತಿಯಾಗಿ ಸೀರೆಯನ್ನು ಎಳೆಯುತ್ತಿರುವಾಗ ಆ ಅರ್ಥರಾಧದಿಂದ ಸೀತೆಯು ಕೃಷ್ಣ 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 ಎನ್ನುತ್ತಾ ದೇವಿಯು ಹೈಪಿಚ್ಚಿನಲ್ಲಿ ಮೊರೆ ಇಡುತ್ತಿರುವಾಗ ಆಗ ಏನಾಯ್ತಪ್ಪ ಅಂದ್ರೆ ಪರಮಾತ್ಮ ಪರಂಧಾಮ ಮಿಸ್ಟರ್ ಕೃಷ್ಣನು ಹೆಲಿಕಾಪ್ಟರ್ ಮೂಲಕ ಮಹಾರಾಷ್ಟ್ರ ಮಾರ್ಗವಾಗಿ ಸೈಲೆಂಟ್ ಆಗಿ ಬಂದು ಥಾನ್ಗಟ್ಲೆ ಸೀರೆಗಳನ್ನ ಸಪ್ಲೈ ಮಾಡ್ತಾನೆ ಇರ್ತಾನೆ. ಜಾಸ್ತಿ ಕತೆ ಮಾಡ್ತಾ ಇದ್ಯಾ ನೀನು? ಬಲ್ ನನ್ ಮಗ ಬಾಯ್ ಬಂದಂಗೆಲ್ಲ ಹೇಳ್ತಾವನೆ. ಹೌದಪ್ಪ, ಜನ ಈಗ ಚೇಂಜ್ ಕೇಳ್ತಾರೆ. ಯೋ ಎತ್ತಯ್ಯ ನೀನ್ ಅಂಗಡಿನ ಪುರಾಣನೆಲ್ಲ ಹೊಲ್ಸ್ ಮಾಡ್ತಾ ಇದ್ಯಾ? ನೋಡಿ ಬೇಡಿಪ್ಪ, ನಾನು ಹೊರಟೋಗ್ತೀನಿ. ಕುಣಗಲ್ ಕೆರೆಗಾದ್ರೂ ಎತ್ ಹಾಕಿ, ಕೊತ್ಕೆರೆ ಕೆರೆಗಾದ್ರೂ ಎತ್ ಹಾಕಿ, ಆದ್ರೆ ಹಾರ ಬಾಡ್ ಹೋಗಿದೆ, ಒಂದ್ ಗಂಧದಲ್ಲಿ ಹಾಕಿಪ್ಪ. ಶಾಂತಿ ಶಾಂತಿ, ದಯವಿಟ್ಟು ಯಾರು ಗಲಾಟೆ ಮಾಡಬಾರ್ದು. ಮುತ್ತು, ಈ ಜನಗಳೆಲ್ಲ ಸಮಾಧಾನವಾಗಿರ್ಬೇಕಾದ್ರೆ ಈಗಿರೋದು ಒಂದೇ ಒಂದ್ ದಾರಿ. ಏನದು? ಅವತ್ ನೀನು ಅಣ್ಣವ್ರ ಬಗ್ಗೆ ಒಂದು ಹಾಡು ಬರ್ದಲ್ಲ, ಅದನ್ನ ಈಗ ಜನರ ಮುಂದೆ ಹಾಡು. ಎಲ್ರು ನಿಶ್ಶಬ್ದ ಆಗಿರ್ತಾರೆ. ಅಭಿಮಾನಿ ದೇವ್ರುಗಳೇ, ನಾನು ಇಲ್ಲಿಯವರೆಗೂ ವೇದಿಕೆ ಮೇಲೆ ಬಂದು ಹಾಡ್ದವನಲ್ಲ, ಇದೇ ಮೊದ್ಲು. ಇಲ್ಲಿಂದ ಹಾಡಕ್ ಬರಲ್ಲ, ಇಲ್ಲಿಂದ ಹಾಡ್ತೀನಿ. ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಓಂ ಪಟಲಮ್ಮ. ಅಮ್ಮ ಎಲ್ರಿಗೂ ಡೈರೆಕ್ಟ್ ಆಗಿ ಕೊಡಮ್ಮ ಕಾಸು, ನನಗೆ ಬರುತ್ತೆ ಇಂಡೈರೆಕ್ಟ್ ಆಗಿ ಕಾಸು. ನಾನಾಗ್ತೀನಿ ನಿನಗೆ ಸೈಲೆಂಟ್ ಆಗಿ ಕಾಸು. ಅಮ್ಮ ಪಟಲಮ್ಮ, ಕಾಸಮ್ಮ ಕಾಸು, ಡೈರೆಕ್ಟು ಇಂಡೈರೆಕ್ಟು ಕಾಸಮ್ಮ ತಾಯಿ. 20% ನಿಮಗೆ. ಹೋಗಿ 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 ಅಮ್ಮ, ನನ್ನ ಪರ್ಸೆಂಟು ಜಾಸ್ತಿ ಮಾಡು, ನಿನ್ ಪರ್ಸೆಂಟು ಜಾಸ್ತಿ ಮಾಡ್ಕೊಮ್ಮ. ಓಂ ಪಟಾಲಮ್ಮ. ನಿನ್ನೆ ಯಾರ ತಲೆ ಮೇಲೆ ಕೈ ಇಟ್ಟಿದ್ನೋ ಅದನ್ನ ನಮಗೂ ದೇವ್ರಿಗೂ ಅರ್ಪಿಸ್ಬಿಟ್ಟ. ಇನ್ ಇವತ್ ಯಾರ ತಲೆ ಮೇಲೆ ಕೈ ಇಡ್ತಾನೋ ಅಮ್ಮ ತಾಯೇ ನೀನೇ ಕಾಪಾಡಬೇಕು. ನಮ್ಮ ಬಿಸ್ನೆಸ್ ನಮಗೆ ಸೂಪರು. ಅಮ್ಮ ಪಟಾಲಮ್ಮ, ಸ್ಕೂಟರ್ ಇರು ಒಂದ್ ನಿಮಿಷ. ನಾನ್ ರೆಡಿ. ಏನ್ ಇವತ್ತು ಬೆಂಗಳೂರು ರೋಡೆಲ್ಲ ಖಾಲಿ ಆಗಿದೆಯಲ್ಲ. ಈ ಬಾಂಬಿಕರ್ ಎಲ್ಲಾ ಕಡೆ ಬಾಂಬ್ ಇಕ್ಬಿಡು ನಮ್ಮಂತವ್ರಿಗೆಲ್ಲ ಕೆಲ್ಸ ಇಲ್ದಂಗ ಆಗ್ಬಿಟ್ಟಿದೆ. ಒಂದ್ ನರಪಿಳೆನೋ ಕಾಣ್ತಾ ಇಲ್ವಲ್ಲ. ಅಮ್ಮ ಪಟಲಮ್ಮ, ಬಾಂಬಿಕರ್ನ ನಾಶ ಮಾಡ್ಬಿಡೋದು ಇನ್ಮೇಲೆ ಹಣೆ. ಕಂಟಿ ಬಾಯ್, ದುಬೈಯಿಂದ ಯಾರೋ ಬಂದಿದ್ದಾರೆ ಬಾಯ್. ಕೇಫಲಲ್ಲ ಅಲ್ಹಮ್ದುಲಿಲ್ಲಾ 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 ಅಲ್ಹಮ್ದುಲಿಲ್ಲಾ. ಕಲ ಇವ್ರದಕ್ಕೆ ಅಡ್ರೆಸ್ ಹುಡುಕೊಡ್ಬೇಕು ಭಯ್ಯ. ಅಡ್ರೆಸ್ ಭಯ್ಯ ಇವ್ರಿಗೆ ಇವ್ರದಕ್ಕೆ. ದಿನಾರು ಒಳಗಿಕೊಳ್ರಿ, ಒಳಗಿಕೊಳ್ಳಿ. ಅಡ್ರೆಸ್ ಕನ್ನಡದಲ್ಲಿದೆ, ನೀವು ಜಸ್ಟ್ ಪಾಸ್. ಈ ಅಡ್ರೆಸ್ ಪಕ್ಕದಲ್ಲೇ ಇದೆ, ನಾನ್ಯಾಕೆ ತೋರಿಸ್ಲಿ? ರಿಂಗ್ ರೋಡ್, ನೈಸ್ ರೋಡ್, ಅದು ರೌಂಡ್ ಹಾಕ್ಸ್ಬಿಡ್ತೀನಿ, ಸರಿಯೋಗುತ್ತೆ. ನೋಡಿಯಪ್ಪ, ಈ ಅಡ್ರೆಸ್ಗೂ ನಿಮ್ಗೂ ಏನ್ ಸಂಬಂಧ? ನೀವು ತಲೆ ಬಂದಲ್ಲ ತಾನೆ? ಇಲ್ಲಣ್ಣ, ನೋಡ್ರಿ ಬೆಂಗಳೂರಲ್ಲಿ ಟೆರರಿಸ್ಟ್ ಪ್ರಾಬ್ಲಮ್ ಬೇಜಾನಿದೆ. ನೀವೇನು ಅಚ್ಚ ಕನ್ನಡಿಗ ನಾನು. ಹೌದು ನೋಡ್ರಿ, ಇವ್ರು ಇದಾರಲ್ರಿ 30 ವರ್ಷದ ಕರ್ನಾಟಕದಲ್ಲಿದ್ದಾರೆ. ಇವ್ರು ಕನ್ನಡ ಬರುತ್ತೇನ್ರಿ. ಬಾಂಬೆಯಿಂದ ಹೀರೋಯಿನ್ಸ್ ಬರ್ತಾರೆ, ಒಂದ್ ಸಿನಿಮಾ ಮಾಡ್ತಾರೆ, ಆಮೇಲೆ ಅವ್ರು ಹೇಳ್ತಾರೆ ನಮಗೆ ಕನ್ನಡ ಬಲ್ಲುತ್ತದೆ, ಕನ್ನಡವನ್ನು ಹೇಳುತ್ತೀವಿ ಅಂತಾರೆ. ಇವರೆಲ್ಲ ಸೇರ್ಕೊಂಡು ಹಿಂಗ್ ಮಾಡಿ ಕಾರ್ಪೊರೇಷನ್ ಆಫೀಸ್ ಬಂದು ಕೆಂಪೇಗೌಡರು ಕಲ್ಲಾಗ್ಬಿಟ್ರು ಕಣ್ರಿ. ಅದ್ ಬಿಡಿ, ಅದು ನೋಡಪ್ಪ. ಈಗ ನಾನ್ ನಿಮ್ಗೆ ಅಡ್ರೆಸ್ ಹೇಳಿದ್ರೆ ಒಂದ್ ರೇಟು, ಹೇಳ್ಬಿಟ್ಟು ತೋರಿಸ್ರೆ ನಿಮ್ಗೆ ಇನ್ನೊಂದ್ ರೇಟು, ಹೇಳ್ಬಿಟ್ಟು ತೋರಿಸ್ಬಿಟ್ಟು ನಿಮ್ ಜೊತೆಗೆ ಬಂದ್ರೆ 3ನೇ ರೇಟು. ನಿಮ್ಗೆ ಯಾವ ರೇಟ್ ಬೇಕು ಅಣ್ಣ? ಬಾಯಿಂದ ಹೇಳ್ಬಿಟ್ರೆ ಸಾಕು.
ಅಚ್ಚಕ ನನಗ ನೀನು ಸ್ವಲ್ಪ ಈ ಅಡ್ರೆಸ್ ಹೇಳ್ಬಿಡೋಣ. ಹೇಳ್ಬೇಕಲ್ಲ, ಹಂಗೆ ಸೀದಾ ಒಂದ್ ಅರ್ಧ ಕಿಲೋಮೀಟರ್ ಹಂಗೆ ಹೋಗ್ತಾ ಇರಿ. ಎಡಕ್ಕೆ ಒಂದ್ 4 ಮೀಟ್ರು ಹಂಗ್ ಬನ್ನಿ. ಆಮೇಲೆ ಬಲಕ್ಕೆ ಒಂದ್ 5 ಮೀಟ್ರು ಹಿಂಗ್ ಬನ್ನಿ. ಅಲ್ಲಿ ಒಂದ್ 2 ಮಿಲಿಮೀಟರ್ದು ರೋಡ್ ಹಂಪ್ ಹಾಕಿರ್ತಾರೆ. ಅದನ್ನ ತುಳಿಬೇಡಿ, ಹಾಳಾಗ್ಬಿಡುತ್ತೆ. ಅದನ್ನ ದಾಟ್ಕೊಂಡು ಹಂಗೇ ಸೀದಾ ಹೋಗ್ತಾ ಇದ್ರೆ ಒಂದು ಕೆಂಪು ಹಂಚಿನ ಮನೆ ಕಾಣುತ್ತೆ. ಫಸ್ಟ್ ಮಾಡೋ ಡಿಸ್ಟೆನ್ಸ್ ಅಲ್ಲಿ ಅದೇ ಮನೆ. ನಾನ್ ಜಾಸ್ತಿ ಹೊತ್ತಿದ್ರೆ ನನ್ ಜೇಬೆಲ್ಲ ಕಟಾವ್ ಮಾಡ್ಬಿಡ್ತಾನೆ. ಅಣ್ಣ ತಗೊಳ್ಳಿ ಇದು. ಅಯ್ಯೋ ದಡ್ಡ, ನಾನೇನ್ ಹೇಳಿದೆ ಅಂತ ನನಗೆ ಅರ್ಥ ಆಗಿಲ್ಲ. ಆ ಮೂರ್ಖ ನನ್ ಮಗನ್ ಏನ್ ಅರ್ಥ ಆಯ್ತೋ ಏನೋ. ಇರ್ಲಿ ಭೂಮಿ ಗುಂಡಿಗಿದೆ, ಬಂದೇ ಬರ್ತಾರೆ. ನೀನು ಕಷ್ಟಪಟ್ಟು ಚೆನ್ನಾಗಿ ಓದ್ದೆ, ದೇವರದಯಿಂದ ಫಸ್ಟ್ ಕ್ಲಾಸ್ ತಗೊಂಡೆ. ಮುಂದೆ ಏನ್ ಡಿಗ್ರಿ ಮಾಡ್ಬೇಕು ಅಂತಿದ್ಯಾ? ನಾನ್ ಡಿಗ್ರಿ ಮಾಡಲ್ಲಪ್ಪ. ಏನ್ ಹೇಳ್ತಿದ್ಯಾ? ಡಿಗ್ರಿ ಮಾಡ್ದೆ ಈ ಹಳ್ಳಿಲಿ ಇದ್ಕೊಂಡು ಏನ್ ಮಾಡ್ತೀಯಾ? ನಾನ್ ಸಿಂಗರ್ ಆಗ್ತೀನಪ್ಪ. ನಿಂಗೇನಾದ್ರೂ ಹುಚ್ಚುಗಿಚ್ಚು ಹಿಡಿದಿದ್ಯಾ? ಅಲ್ಲ ಕಣೋ, ಓದಿ ವಿದ್ಯಾವಂತ ಆಗ್ತೀನಿ ಅಂತ ಹೇಳೋದ್ರ ಬದಲು ನೀನೇನಪ್ಪ ಎಲ್ರಪ್ಪಂದಿರ್ತಾರನೆ ಮಾತಾಡ್ತೀಯ. ಮತ್ತೆ ನೀ ಹೇಗ್ ಮಾತಾಡ್ಬೇಕಪ್ಪ? ನಾನ್ ಇನ್ನ ಏನ್ ಚಿಕ್ಕ ಹುಡುಗ ಅಲ್ಲಪ್ಪ. ನನ್ ಭವಿಷ್ಯ ಹೇಗ್ ರೂಪಿಸ್ಕೊಳ್ಳೋದಂತ ನನಗ್ ಚೆನ್ನಾಗ್ ಗೊತ್ತು. ಗೊತ್ತಿದ್ದು ನೀನ್ ಈ ರೀತಿ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲರ ತಂದೆ ಆಸೆ ಪಡೋದು ಒಂದೇ, ತನ್ ಮಗ ಹೆಚ್ಚಿನ ವಿದ್ಯಾವಂತ ಆಗ್ಬೇಕು, ಒಳ್ಳೆ ಕೆಲಸಕ್ಕೆ ಸೇರ್ಬೇಕು, ಕೈ ತುಂಬಾ ಸಂಪಾದನೆ ಮಾಡ್ಬೇಕು ಅಂತ. ಆ ರೀತಿ ಸಾಕೋದು ತಂದೆ ಕರ್ತವ್ಯ ಕೂಡ. 10 ಜನರಲ್ಲಿ 11ನೇವನಾಗಿ ಬದುಕಕ್ಕೆ ನನ್ಗಿಷ್ಟ ಇಲ್ಲಪ್ಪ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದ್ರೂ ಒಂದ್ ಸಾಧಿಸ್ಬೇಕು, ಹೆಸರು ಕೀರ್ತಿ ಗಳಿಸ್ಬೇಕು. ಕೀರ್ತಿ ಅನ್ನೋ ಹುಚ್ಚು ಕುದುರೆನ ಹತ್ತಿ ಹೋದವರು ಉದ್ಧಾರ ಆಗೋದು ಅಷ್ಟರಲ್ಲೇ ಇದೆ. ಇದೆಲ್ಲ ನಮ್ಮಂಥವ್ರಿಗಲ್ಲ. ನನ್ ಮಾತು ಕೇಳು ಮುತ್ತು, ಈ ಬಿಸಿ ರಕ್ತದ ಆವೇಶದಲ್ಲಿ ಏನೇನೋ ಮಾತಾಡಬೇಡ. ನಿನ್ನ ಭವಿಷ್ಯ ಉಜ್ವಲವಾಗಿದೆ, ಸಾಧಿಸೋಕು ಸಮಯನೂ ಬೇಕಾದಷ್ಟಿದೆ. ಲಕ್ಷಣವಾಗಿ ಓದಿ ಒಂದು ಒಳ್ಳೆ ಉದ್ಯೋಗ ನೋಡ್ಕೊ, ಆಮೇಲೆ ಈ ಸಾಧನೆ ಗಿದನೆ ಎಲ್ಲ. ಮೊದಲು ಓದು 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 ಓದು. ಅದ್ ಬಿಟ್ಟು ಬೇರೆ ಏನು ಗೊತ್ತಿಲ್ವಾಪ್ಪ ನಿಮ್ಗೆ? ಅಪ್ಪ ಹಾಕಿದ ಆಲದ ಮರ ಅಂತ ಅದ್ರಲ್ಲಿ ನೇಣ್ ಹಾಕೊಳಕ್ಕಾಗತ್ತಾ? ಸುಮ್ನೆ ಹಠ ಮಾಡ್ಬೇಡ. ನಿನಗ್ ನನ್ ಮೇಲ್ ಸ್ವಲ್ಪ ಕೂಡ ಅಕ್ರೆ ಇಲ್ವಾ? ಲೈಫಲ್ಲಿ ಏನಾದ್ರೂ ಸಾಧಿಸೋಣ, ಒಳ್ಳೆ ಕೀರ್ತಿ ಗಳಿಸೋಣ ಅಂದ್ರೆ ಎಲ್ಲದಕ್ಕೂ ಅಡ್ಡ ಬರ್ತೀಯ ನೀನು. ಅಮ್ಮ ಇದ್ದಿದ್ರೆ ಯಾಕಮ್ಮ ಬಿಟ್ಟೋದೆ? ಮಾತೆತ್ತಿದ್ರೆ ಅಮ್ಮನ ಹೆಸರು ಹೇಳಿ ನನ್ನ ಮತ್ತೆ ಮಾಡ್ಬಿಡ್ತಾನೆ. ಹಲೋ ಸೋಮು, ನಾಳೆ ಮುತ್ತುನ ನಿಮ್ ಮನೆ ಕಳಿಸ್ತಿದ್ದೀನಿ. ಅಪ್ಪ, ಇಂದು ಬಂದೆನು ಬೆಂಗಳೂರು, ಕನ್ನಡಿಗರ ತವರೂರು. ಕುಡಿದು ಕನ್ನಡದ ನೀರು, ಸಾಧನೆಯ ಮೆಟ್ಟಿಲನು ಏರು. ಕುಡಿದು ಕನ್ನಡದ ನೀರು, ಸಾಧನೆಯ ಮೆಟ್ಟಿಲನು ಏರು. ಕುಡಿದು ಕನ್ನಡದ ಅಪ್ಪ, ನೀವಿಲ್ಲಿ? ಹೌದು, ನೀನ್ ಇಲ್ದೆ ನನ್ನಿಂದ ಇರೋಕ್ಕಾಗಲ್ಲಪ್ಪ. ಅದಕ್ಕೆ ನಿನ್ ಜೊತೆ 1-2 ದಿನ ಇದ್ಬಿಟ್ಟು ಹೋಗೋಣ ಅಂತ ಬಂದೆ. ಬಾ. ಸರಿಯಪ್ಪ, ಇರ್ಲಿಯಪ್ಪ. ಅನಂತು, ನಿನ್ನ ಮಗನ್ PUC ಆಯ್ತು, ಅಲ್ಲಿಗೆ ಒಂದ್ ಹಂತ ಮುಗೀತು ಅಂತ ಮುಂದೇನ್ ಮಾಡ್ಬೇಕು ಅಂತ? ಈ ಕಾಲದ ಹುಡುಗರು ನಮ್ಮ ಮಾತಿಲ್ಲಿ ಕೇಳ್ತಾರೆ. ಮುತ್ತು ಹಾಗಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ತಾನು ದೊಡ್ಡ ಸಾಹಿತಿ ಆಗ್ಬೇಕು, ಸಿಂಗರ್ ಆಗ್ಬೇಕು ಅಂತ ಒಂದೇ ಹಠ ಹಿಡಿದಿದ್ದಾನೆ. ಇದೆಲ್ಲ ಈಗ ಬೇಡಪ್ಪ. ಮೊದಲು ಓದು, ಆಮೇಲೆ ಕೆಲಸ ಸಂಪಾದಿಸು, ಆನಂತರ ಇದನ್ನೆಲ್ಲ ಸೈಡ್ ನಲ್ಲಿ ಇಟ್ಕೊ ಅಂತ ನಾನ್ 1000 ಸಲ ಹೇಳಾಯ್ತು. ಎಲ್ಲಿ ಕೇಳ್ತಾನೆ? ನನ್ ಮಾತೇ ಕೇಳಲ್ಲ ಅಂತಾನೆ. ಸ್ವಲ್ಪ ಗಟ್ಟಿಯಾಗಿ ಹೇಳು. ಮಾತಿಗೆ ಮುಂಚೆ ಅಮ್ಮನ್ನ ಜ್ಞಾಪಿಸ್ತಾನೆ. ನಾನ್ ಮೆತ್ತಗಾಗಿ ಹೋಗ್ತೀನಿ. ಅಲ್ವೋ, ಅವನೇನೋ ಬುದ್ಧಿ ಇಲ್ದೆ ಹೇಳ್ದ ಅಂದ್ರೆ ನೀನು ಅದಕ್ಕೆ ಒಪ್ಪಿಗೆ ಕೊಟ್ಬಿಡದ? ಅಮ್ಮನ ಆಸೆ ಇರ್ಬೋದು, ಆದ್ರೆ ಅದನ್ನ ಸದ್ಯಕ್ಕೆ ಒಂದ್ ಕಡೆ ಇಟ್ಟಿರು ಅಂತ ಹೇಳು. ಅನಂತು, ಈ ಹಾಡು, ಹಸೆ, ನಾಟಕ, ಸಿನಿಮಾ ಇವೆಲ್ಲ ನಮ್ಮಂಥವ್ರಿಗಲ್ಲ ಕಣು. ಅದು ಸೆಟ್ ಆಗೋದೇ ಕೆಲವೇ ಜನಕ್ಕೆ. ಮೊದಲು ಓದಿ ಲೈಫಲ್ಲಿ ಸೆಟ್ಲ್ ಆಗ್ಲಿ, ಆಮೇಲೆ ಈ ಮಿಕ್ಕಿದ್ದೆಲ್ಲ ಅಂತ ಹೇಳು. ಏನೋ ನೋಡೋ ಅನಂತು, ನೀನೇನಾದ್ರೂ ಅವನ ಮೇಲೆ ಪ್ರೀತಿಯಿಂದ ಅವನು ಹೇಳಿದ್ದಕ್ಕೆಲ್ಲ ಒಪ್ಪಿಗೆ ಕೊಟ್ಟಿಯೋ? ನಾನಂತೂ ಒಪ್ಪಿಗೆ ಕೊಡಲ್ಲ. ನಿನ್ನೊಪ್ಪಿಗೆ ಯಾವನಿಗೆ ಬೇಕಾಗಿದೆ? ಅದನ್ನ ಕೇಳೋಕ್ ನೀನ್ ಯಾರೋ ಅಂತ. ನಾನ್ ಯಾರ? ಏನ್ ಕೇಳಿದೆ? ನಾನು ಯಾರು ಅಂತ ಕೇಳಿದ್ಯಾ? ಸಾರ್ಥಕ ಆಯ್ತು ಕಣೋ,
ಸಾರ್ಥಕ ಆಯ್ತು. ಇಷ್ಟು ವರ್ಷದ ನಮ್ಮ ಸ್ನೇಹದಲ್ಲಿ ನಾನು ಯಾರು ಕೇಳಿದೆ ಅಲ್ಲ? ಆಯ್ತು ಆಯ್ತು, ಇನ್ಮೇಲೆ ನೀನುಂಟು, ನಿನ್ನ ಮಗ ಉಂಟು, ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ. ಕೇಳೋದಕ್ಕೆ ನಾನ್ ಯಾರು ಅಲ್ಲ? ಸ್ಟುಪಿಡ್ ಫೆಲೋ. ಯೋ ಸ್ಟುಪಿಡ್ ಫೆಲೋ, ಈ ಕಾಲದ ಹುಡುಗರೇ ಹೀಗೆ ಅಂತ ಹೇಳಕ್ ಬಂದೆ. ಅಷ್ಟ್ರಲ್ಲಿ ನೀನು ನನ್ನನ್ನೇ ತಪ್ಪು ತಿಳ್ಕೊಂಡೆ. ಸೋಮು, ಮುತ್ತು ಭವಿಷ್ಯದ ಬಗ್ಗೆ ನನಗಿಂತ ನಿನಗೆ ಜವಾಬ್ದಾರಿ ಜಾಸ್ತಿ ಕಣ. ಯಾವ ತೀರ್ಮಾನ ತಗೋತೀಯೋ ನೀನೇ ತಗೋ. ಹಾಗ್ಬಾ ದಾರಿಗೆ. ನೋಡೋಣಂತೂ ನನ್ನ ನಿನ್ನ ಸ್ನೇಹ ಬರೀ ಸ್ನೇಹವಾಗಿರದೆ ಅದು ಬಾಂಧವ್ಯದಲ್ಲಿ ಬೆಸಿಬೇಕು ಅನ್ನೋದೇ ನಮ್ಮ ಆಸೆ ಕಣು. ಏನ್ ಹೇಳ್ತಿದ್ಯೋ? ಹೌದು ಅನಂತು, ಹೆಂಡತಿನ ಕಳ್ಕೊಂಡು ಬೆಂದು ಬಾಡಿ ಹೋಗಿರೋ ನಿನ್ನ ಜೀವನದಲ್ಲಿ ಮುಂದೆ ಯಾರಾದ್ರೂ ಸೊಸೆಯಾಗಿ ಬರಬಹುದು. ಆದ್ರೆ ಹಾಗ್ ಬರೋಳು ಬರೀ ನಿನ್ನ ಮಗನ ಹೆಂಡತಿಯಾಗೇ ಇದ್ದು ನಿನ್ನ ಯೋಗಕ್ಷೇಮನ ಪ್ರೀತಿಯಿಂದ ಆರೈಕೆ ಮಾಡೋ ಮಗಳಾಗದೆ ಹೋದ್ರೆ ಅದೇ ನನಗೆ ಯೋಚನೆ ಆಗಿರೋದು. ನಿನ್ನ ಯೋಗಕ್ಷೇಮನು ಮುಖ್ಯ ಕಣೋ. ಅದಕ್ಕೆ ನನ್ನ ಮಗಳನ್ನ ನಿನ್ನ ಮನೆಗೆ ಸೊಸೆಯಾಗಿ ಕೊಟ್ರೆ ನಿನಗೂ ಜೀವನದಲ್ಲಿ ನೆಮ್ಮದಿ ಸಿಗತ್ತೆ. ನಿನ್ನ ನೆಮ್ಮದಿ ನೋಡಿದ್ರೆ ನನಗೂ ಚಿತ್ರಾಗೂ ನೆಮ್ಮದಿ ಸಿಗತ್ತೆ. ಅದಕ್ಕೆ ಬಹಳ ವರ್ಷದಿಂದ ಹೆಣ್ಣು ದಿಕ್ಕಿಲ್ದೇ ಇರೋ ನಿಮ್ಮ ಮನೆಗೆ ನನ್ನ ಮಗಳನ್ನ ಸೊಸೆಯಾಗಿ ಕೊಟ್ಟು ನಿನ್ನ ಮನೇನ ಬೆಳಗಿಸ್ಬೇಕು ಅನ್ನೋದೇ ನನ್ನ ಆಸೆ ಕಣ. ಅದಕ್ಕೆ ಕಲ್ಲು ಹಾಕ್ಬೇಡ. ಯೋಚನೆ ಮಾಡಬೇಡ. ನನ್ನ ಮಗಳು ಮೆಡಿಕಲ್ ಸೇರ್ತಾ ಇದ್ದಾಳೆ. ನಿನ್ನ ಮಗಂಗೂ ಬ್ರೈನ್ ವಾಶ್ ಮಾಡಿ ಅವನು ಮೆಡಿಕಲ್ ಕಾಲೇಜಿಗೆ ಸೇರಿಸ್ತೀನಿ. ಸರಿ ಅಂಕಲ್, ನನ್ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಇನ್ನು ಮುಂದಕ್ಕೆ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ತೀನಿ. ಆದ್ರೆ ಒಂದು ಏನು ಹೇಳು? ನಾನ್ ಸಿಂಗರ್ ಆಗ್ಬೇಕಂತಿದ್ದೀನಿ. ನನ್ನ ಆಸೆ ನಿರಾಸೆ ಮಾಡ್ಬಿಡ್ಬೇಡಿ. ಹುಡುಗ, ನೀನ್ ನಮ್ಮ ಮಾತು ಕೇಳಿದ್ಮೇಲೆ ನಾವು ನಿನ್ನ ಆಸೆನ ಪೂರೈಸ್ಬೇಕೋ ಇಲ್ವೋ? ನಾಳೆ ಮೆಡಿಕಲ್ ಕಾಲೇಜಿಗೆ ಸೇರಿಸ್ತೀನಿ. ಗುಡ್ ಲಕ್ ಇನ್ ಯುವರ್ ಲೈಫ್. ಸರಿ ಅಂಕಲ್, ನೀವ್ ಹೇಳ್ದಂಗೆ ಕೇಳ್ತೀನಿ. ಯೋಚನೆ ಮಾಡ್ಬೇಡ, ಬಾ. ಮುತ್ತು, ಏನಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಏನು ಅಂತ ಹೇಳು. ಸಿಟಿಲಿ ನಾನೊಂದು ರೂಮ್ ಮಾಡ್ಬೇಕಂತಿದ್ದೀನಿ. ಯಾಕೆ? ನಮ್ಮನೆ ಏನ್ ಕಾಡಲ್ಲಿದ್ಯಾ? ನನಗೆ ಫ್ರೀಡಮ್ ಬೇಕು. ಓದ್ಬೇಕಾದ್ರೆ ಯಾರ್ ಡಿಸ್ಟರ್ಬೆನ್ಸು ಇರ್ಕೂಡ್ದು. ನೋಡು, ನಿನ್ನ ಐಡಿಯಾಗೆ ಡ್ಯಾಡಿ ಖಂಡಿತ ಒಪ್ಪಿಗೆ ಕೊಡಲ್ಲ. ಬಾ. ಅವ್ರಿಗೆ ಹೇಗ್ ಒಪ್ಸೋದಂತ ನನಗ್ ಚೆನ್ನಾಗ್ ಗೊತ್ತಿದೆ. ನೀನ್ ಟೆನ್ಷನ್ ತಗೊಳ್ಬೇಡ, ಸುಮ್ನೆ ನಡಿ. ನಡಿ. ನಮಸ್ತೆ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನಾಗ್ಬೇಕಾಗಿತ್ತು? ಬಾಡಿಗೆಗೆ ಒಂದು ಸಿಂಗಲ್ ರೂಮ್ ಬೇಕಿತ್ತು ಸರ್. ಕೊಡ್ಸೋಣ ಬಿಡಿ, ಅದಕ್ಕೇನಂತೆ. ಕುರ್ಸಿ. ಯಾರ್ ಸರ್ ಇವರು? ಇವನ ಹೆಸರು ಟಿ.ಕೆ ಅಂತ. ಅಂದ್ರೆ ತಿಪ್ಪಾರಳಿ ತಿಪ್ಪೆ ಇರಿದ್ರೆ ಕಂಟಿ ಅಂತ. ಇವನು ಮಾಡಿರೋ ಕೆಲಸನೇ ಇಲ್ಲ. ಸ್ವಲ್ಪ ವೀಕ್ನೆಸ್ ಸಿಕ್ಕದೆ ಮೊಸಳೆ ತರ ನುಂಗ್ಬಿಡ್ತಾನೆ. ಯಾವ್ದಕ್ಕೂ ಇವನ ಹತ್ರ ಹುಷಾರಾಗಿರಿ. ಪಾರ್ಟಿ ಈ ಕಡೆ ಕಳಿಸ್ರಿ. ನಮಸ್ಕಾರ ಸರ್. ನಮಸ್ಕಾರ. ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬನ್ನಿ, ಟೈಮ್ ವೇಸ್ಟ್ ಮಾಡ್ಬಿಡಿ. ಏನ್ ವಿಷಯ? ರೂಮ್ ಬೇಕಾಗಿತ್ತು ಸರ್. ಬಾಡಿಗೆಗ ಪರ್ಚೇಸ್ಗ? ಬಾಡಿಗೆಗೆ ಸರ್. ಬಾಡಿಗೆಗೆ ರೂಮ್ ರೆಂಟ್ ಕೊಡ್ತೀರಾ? ರೂಪಾಯಿ, ಡಾಲರ್ಸ್, ದಿನಾರ್ಸ್? ರೂಪಾಯಲ್ಲಿ ಕೊಟ್ಬಿಡ್ತೀನಿ ಸರ್. ರೂಪಾಯ? ಲೋಕಲ್. ಏನ್ ಮಾಡ್ತಿದ್ಯಾ? ಮೆಡಿಕಲ್ ಸ್ಟೂಡೆಂಟ್ ಸರ್. ಮೆಡಿಕಲ್ ಮೆಡಿಕಲ್ ಸ್ಟೂಡೆಂಟ್ ಅಂದ್ರೆ ರೂಮ್ ಸ್ವಲ್ಪ ಡೀಸೆಂಟ್ ಆಗಿರ್ಬೇಕು, ರೂಮ್ಮೇಟ್ ಡೀಸೆಂಟ್ ಆಗಿರ್ಬೇಕಲ್ವಾ? ಹಾಗೆ ರೂಮ್ ರೆಂಟ್ ಸ್ವಲ್ಪ ಡೀಸೆಂಟ್ ಆಗಿರ್ಬೇಕು. ರೂಮ್ ಒಳಗಡೆ ಕಾಲಿಟ್ಟಿದ ತಕ್ಷಣ ಪೇಷಂಟ್ ಆಗ್ಬಾರ್ದು. ಮೆಡಿಕಲ್ ಟರ್ಮ್ಸ್ ನನಗೆ ಓಕೆ. ನಿಮ್ಮ ಮಾತು ನನಗೆ ಸಂಪೂರ್ಣ ಅರ್ಥ ಆಯ್ತು. ರೂಮು ಡೀಸೆಂಟ್ ಆಗಿರುತ್ತೆ, ರೂಮ್ ಓನರ್ ಇಂಡಿಸೆಂಟ್ ಆಗಿರ್ತಾರೆ. ರೆಂಟ್ ಬಗ್ಗೆ ಅಂದಾಗೆ ಬಾಡಿಗೆ ಎಷ್ಟು ಸರ್?
ಒಂದ್ ಕೈ ಕೊಡು. ದಯವಿಟ್ಟು ಕ್ಷಮಿಸಿ ಸರ್, ನಾನ್ ಯಾರಿಗೂ ಕೈ ಕೊಡೋನಲ್ಲ. ಹಂಗಲ್ಲಪ್ಪ, ಒಂದ್ ಕೈ ಅಂದ್ರೆ 5,000. ಬಾಡ್ಗೆನಾ? ಅಯ್ಯೋ, ಅಡ್ವಾನ್ಸ್ 5,000, ಬಾಡ್ಗೆ 500. ತಿಂಗ್ಳಿಗ? ಇಲ್ಲ, 90 ವರ್ಷ ಲೀಜ್. ಅಯ್ಯ ನಿನ್ನ ಬಾಬಾ ಮಿಕಾ. ನೋಡಪ್ಪ, ನೀವು ಕಷ್ಟ ಪಟ್ಬಿಟ್ಟು ಡಾಕ್ಟರ್ ಆಗ್ಬಿಡ್ತೀರಾ. ಆಮೇಲೆ ಚುಚ್ಚಕ್ಕೆ ಅಂತ ಒಂದಿಷ್ಟು, ಅದನ್ನ ತೆಗಿಯಕ್ಕೆ ಅಂತ ಒಂದಿಷ್ಟು, ಆಮೇಲೆ ಕಟ್ಟಕ್ಕೆ ಅಂತ ಒಂದಿಷ್ಟು, ಅದನ್ನ ಬಿಚ್ಚಕ್ಕೆ ಅಂತಿಷ್ಟು, ಇವೆಲ್ಲ ಮಾಡಿ ಜನರನ್ನ ಬೆಚ್ಚ ಬೆಳೆಸ್ಬಿಡ್ತೀರಾ. ಅದೆಲ್ಲ ಮಾಡೋದಕ್ಕೆ ಇದು ಪೀಟಿಕೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡ್. ಕಮಾನ್. ಇದು ನನ್ನ ಕಲ್ಯಾಣಿ, ಪಂಚ ಕಲ್ಯಾಣಿ. ಓಕೆ ಓಕೆ ಓಕೆ, ನನಗೋಕೆ. ಇದಕ್ಕೆ ಇದು ಹೋಗಲ್ಲ, ಇದು ಅಲ್ಲಿರೋ ಕಲ್ಯಾಣಿ, ಇದು ಹೋಗಲ್ಲ ಇದು. ಓಕೆ, ಕಮಾನ್ ಕಮಾನ್, ಜಂಪ್ 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 ಜಂಪ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆರಾಮಾಗೆ. ಸರ್, ಏನ್ ಸರ್ ಇದು ಟೈಟಾನಿಕ್ ಶಿಪ್ ತರ ಇದೆ? ಇಳಿರಿ, ಬನ್ನಿ ನಮ್ಮ ಮನೆಗೆ. ಯಪ್ಪ ಬಂದ ಬನ್ನಿ. ಏನ್ ಹಿಂಗ್ ನೋಡ್ತಾವನೆ? ಅಯ್ಯೋ ನಕ್ಕಳೆ. ಅಯ್ಯೋ ನನ್ನ ಮುದ್ದು ಮಗಳೇ, ನಾನು ತುಂಬಾ ಬಿಸಿ ಇದೀನಿ, ನೀ ಒಳಗೋಗಮ್ಮ, ಒಳಗೋಗು, ಹೋಗು ಹೋಗು ಹೋಗು. ಸರ್, ನಿಮ್ ಮಗಳ? ಇದೇನ್ ಸರ್, ನೀವ್ ನೋಡಿದ್ರೆ ಕಂಟ್ರಿ ಮ್ಯಾನು, ನಿಮ್ ಮಗಳು ನೋಡಿದ್ರೆ ಔಟ್ ಆಫ್ ಕಂಟ್ರಿ. ಹೇಗ್ ಸರ್? ಅದೊಂದು ದೊಡ್ಡ ಕತೆ. ದಿಸ್ ಈಸ್ ದಿ ಸಿಂಬಲ್ ಆಫ್ ಚಿಂಗ್ ಚಾಂಗ್. ಒಂದ್ ದಿವಸ ಗಾಳಿ ಮಳೆ ಏನಿರ್ಲಿಲ್ಲ, ಬರೀ ಚಳಿ. ತುಂಬಾ ಚಳಿ ಆಗ್ತಿದೆ, ಒಂದ್ ಸ್ವೆಟರ್ ತಗೊಂಡೇ ಬಿಡೋಣ. ಸ್ವೆಟರ್ ಬಂದೆ ಬಂದೆ. ಸ್ವೆಟರ್ 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 ಸ್ವೆಟರ್. ಸರ್ ಸರ್, ನಿಮ್ ಮಗಳು ನಿಮ್ ಹಾಗೆ ಬ್ಯೂಟಿಯಾಗಿ ಚೂಟಿಯಾಗಿದ್ದಾಳೆ ಸರ್. ಎಸ್ ಸರ್. ಮೈಂಡ್ ಯುವರ್ ಡ್ಯೂಟಿ. ಫಾಲೋ ಮೀ, ಫಾಲೋ ಮೀ. ಎವ್ರಿಥಿಂಗ್ ಈಸ್ ಮೈ ಕಂಟ್ರೋಲ್. ಏಯ್, ಯಾವ ಸುಸು ಮಗ್ನ ಇಷ್ಟೊತ್ನಲ್ಲಿ ಡೋರ್ ಬಡ್ದು ಡಿಸ್ಟರ್ಬ್ ಮಾಡ್ತಾರ್ದು? ನಿಮ್ಗೆ ನಿಮ್ಗೆ ನನಗೆ ಸುಸು ಮಗನ ಅಂತೀರಾ? ಲೇ, ಈ ಮನೆ ಪ್ರೊಡ್ಯೂಸರ್ ಕಣ ಬಂದಿರ, ತೆಗಿರ ಬಾಗಿಲ, ತೆಗಿಯ ಬಾಗಿಲ. ನೋಡ್ದ ಹೆಂಗೆ ಹೆದರ್ಕೊತಾರೆ? ಇಲ್ಲಪ್ಪ, ಇವರು ನೆನ್ನೆ ನಿಮ್ಗೆ ತಿಂಗಳು ಕಾಳು ಕೊಟ್ಬಿಟ್ಟವಲ್ಲ ಸರ್? ಕಾಳ? ಅದೇ ಸರ್, ಬಾಡ್ಗೆ ಬಾಡ್ಗೆ. ಬಾಡಿಗೆ ಏನ್ರೈ ನೀನು ಯಾವಾಗಲೂ ಬಾಡಿಗೆ ಕೆಳಗೆ ಬರ್ತೀನಿ. ಮನುಷ್ಯನಿಗೆ ದುಡ್ಡೇ ಮುಖ್ಯ ಆಗಲ್ಲ ಏನ್ರೈ ನೀವು? ಬನ್ನಿ ಬನ್ನಿ ಬನ್ನಿ. ನನಗೆ ಫಿಲ್ಮ್ ಬಿಸ್ನೆಸ್ ಇರುತ್ತೆ, ಲಿಕ್ಕರ್ ಬಿಸ್ನೆಸ್ ಇರುತ್ತೆ, ಬಂಗಾರ ಬಿಸ್ನೆಸ್ ಇರುತ್ತೆ. ಐ ಹ್ಯಾವ್ ಸೋ ಮೆನಿ ಬಿಸ್ನೆಸ್ ಕಣ್ರಿ. ಆಮೇಲೆ ನೋಡ್ರಪ್ಪ, ನಿಮಗೆಲ್ಲರಿಗೂ ಒಂದು ಡೀಪ್ ಡಿಸ್ಕೌಂಟ್ ಆಫರ್ ತಂದಿದ್ದೇನೆ. ನಿಮ್ಮ ರೂಮ್ ಬಾಡಿಗೆ 500 ರೂಪಾಯಿ ಕಡಿಮೆ ಮಾಡಿದ್ದೀನಿ. ನಾಳೆಯಿಂದ ಇವನು ನಿಮ್ ಜೊತೆ ಇದೇ ಮನೆ. ಇದೇನ್ ಅನ್ಯಾಯ ಸರ್? ಮೊದ್ಲೇ ನಾವ್ ಈ ರೂಮಲ್ಲಿ ಪಡಬಾರ್ದು ಕಷ್ಟ ಪಡ್ತಾ ಇದೀವಿ. ಹೌದು ಸರ್, ಬೆಳಗಾಗ್ತಿದ್ದಾಗೆ ಹಲ್ಲುಜ್ಜಕ್ ನೀರಿಲ್ಲ, ಇದಕ್ ಹೋದ್ರೆ ಅಲ್ಲಲ್ಲ ಇದಕ್ ಹೋದ್ರೆ ಬೆಳಗಾಕ್ ನೀರಿಲ್ಲ. ಏನ್ರಯ್ಯ, ನೀವೆಲ್ಲ ಡೀಸೆಂಟ್ ಪೀಪಲ್ ಅಂತ ನಿಮ್ಗೆ ರೂಮ್ ಕೊಟ್ರೆ ನೀವು ಇಂಡೀಸೆಂಟ್ ಆಗಿ ಡೀಸೆಂಟ್ರಿ ಬಂದಂಗ ಆಡ್ತೀರಾ. ಬೆಂಗಳೂರು ಎಲ್ಲಾ ಕಡೆ ಕರ್ಸಿದ್ರೆ ಸ್ವಚ್ಛ ಬೆಂಗಳೂರು ಅಂದ್ಬಿಟ್ಟು ಅಲ್ಲಿ ಹೋಗಿ ಸ್ವಚ್ಛ ಮಾಡ್ಕೊಳ್ಳಿ. ಬಿಡಿ, ಹಂಗೆ ಕಟ್ಕೊಳ್ಳಿ. ಏನ್ ಸರ್ ಹೇಳ್ತಾ ಇದಾರೆ ಇವರು? ಬರೀ ಓಳು ಬರೀ ಓಳು. ನೋಡಯ್ಯ, ನಿಮ್ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೆಗ್ ಬಂದ್ಬಿಟ್ಟು ಎಲ್ಲ ಸ್ವಚ್ಛ ಮಾಡ್ಕೊಂಡು ಹೋಗ್ಬಿಡು. ನನ್ ಮಗಳಿರ್ತಾಳೆ ಸಹಾಯಕ್ಕೆ. ಸಹಾಯಕ? ಅಯ್ಯೋ, ನೀರ್ ಕೊಡಕಪ್ಪ. ಏಯ್ ನೋಡ್ರಯ್ಯ, ನನ್ಗೂ ಸಾಕಾಗಿದೆ. ನೀವು ಗೋಡೆ ಮೇಲೆ ಮಳೆ ಹೊಡಿತಾ ಇದ್ರೆ ನನ್ ತಲೆ ಹೊಡೆದಂಗಿರುತ್ತೆ. ನೀವು ಕಿಟಕಿಯಲ್ಲಿ ನಿಂತ್ಕೊಂಡು ಕ್ಯಾಕರ್ ಅಂತ ಹೋದ್ರೆ ನನ್ನ ಕಿವಿ ಒಳಗೆ ಹೋಗದಂಗಿರುತ್ತೆ. ನೀವು ಬಾತ್ರೂಮ್ ಅಲ್ಲಿ ನಿಂತ್ಕೊಂಡು ಸೊಳ 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 ಮಾಡ್ತಾ ಇದ್ರೆ ನನ್ಗೆ ಇಡೀ ಜಲಪಾತದ ಕೆಳಗೆ ನಿಂತ್ಕೊಂಡಂಗ ಆಗುತ್ತೆ ಕಣ್ರಯ್ಯೋ. ನಿಮ್ಮನ್ ಟೋಟಲ್ ಆಗಿ ಒದ್ದು ಹೋಟ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ಈ ಡೀಪ್ ಡಿಸ್ಕೌಂಟ್ ಆಫರ್ ಬಂದಿದೆ. ಯುಗಾದಿ ಹಬ್ಬಕ್ಕೆ ಬಂಪರ್ ಅಂದ್ಕೊಳ್ರು. ಎಲ್ಲರೂ ಒಂದು ಕೈ ಮುಗಿರೋ ಮುಗಿರೋ. ಆಫರ್ ಅಂದ್ರೆ ಒಂದ್ ತಗೊಂಡ್ರೆ ಇನ್ನೊಂದ್ ಫ್ರೀ ಕೊಡಲ್ಲ ಹಾಗ ಸರ್. ನಾವು ಬಾಡಿಗೆ ಕೊಟ್ರೆ ನಿಮ್ ಮಗಳನ್ನ ಫ್ರೀ ಆಗಿ ಕೊಡ್ತೀರಾ ಸರ್?
ಇನ್ಮೇಲೆ ನಿಮ್ ರೂಮ್ ಮೆಟ್ಟು ನಿಮ್ ರೆಂಟಲ್ 500 ರೂಪಾಯಿ ಕಟ್ಟು, ಓಕೆನಾ? ಸರ್ ಒಬ್ರು ರೂಮ್ಮೇಟ್ ಬಂದ್ರೆ 500 ರೂಪಾಯಿ ಕಮ್ಮಿ, ಇನ್ನೊಬ್ರು ರೂಮ್ಮೇಟ್ ಬಂದ್ರೆ 500 ರೂಪಾಯಿ ಕಮ್ಮಿ ಮಾಡ್ತೀರಾ ಸರ್? ನೀವೇ ಯಾರನ್ನ ಕಟ್ಕ ಬಂದ್ರೆ 1000 ರೂಪಾಯಿ ಫೈನ್ ಹಾಕ್ಬಿಡ್ತೀನಿ. ಓಕೆ ಸರ್. ಹಲೋ ಸರ್. ಹಲೋ ಸರ್. ಹಾಗೆ ಪರಿಚಯ ಮಾಡ್ಕೊಳ್ಳಿ. ನಂಗರು ಅಂತ. ಹಲೋ ಸರ್. ಅಂದ ಏನ್ ಓದ್ತಾ ಇದ್ರ? ಮೆಡಿಕಲ್ ಸ್ಟೂಡೆಂಟ್. ಮೆಡಿಕಲ್ ಅಂತೆ. ಯಾಕೋ ಮೊನ್ನೆಯಿಂದ ಮೈ ಕೈ ಎಲ್ಲ ನೋಯ್ತಾ ಇದೆ ಗುರು. ಯಾವ್ದೋ ಟ್ಯಾಬ್ಲೆಟ್ಸ್ ಐತೆ ಗುರು? ಗುರು, ನಿನ್ನೆಯಿಂದ ಒಂದೇ ಸಮನೆ ಬೇದಿ. ನನ್ಗೊಂದು ಮಾತ್ರೆ. ಕೂತ್ಕೊಂಡು ಸಾಯಿ. ಸರ್ ನಿಮ್ ತರ ಐಟ್ ಆಗೋದಕ್ಕೆ ಯಾವ್ದಾರ ಮಾತ್ರೆ ಜಿಪ್ಪಣ ಗ್ರೇಸ್ ತರ ಅವ್ನಿನ್ನು ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ ಕಂಡ್ರು. ಯಾರು ಕಾಂಪೌಂಡರ್ ಹತ್ರ ಹೋಗ್ರು ಮಾತ್ರೆ ಕೊಡ್ತಾರೆ. ಇಲ್ಲ ನೈತೆ ಬಂದು 90 ಹಾಕಿಸ್ತೀನಿ. ಲೇ ಪುಕ್ಸಟೆ ಸಿಗುತ್ತಿದ್ರೆ ಮೆಡಿಕಲ್ ಕಾಲೇಜ್ ನಮ್ಗೆ ಕೊಟ್ಬಿಡಿ ಸರ್ ಅಂತ ಕೇಳ್ತಿರಲ್ಲ. ಈ ಸೆಟಪ್ ಓಕೆನಾ? ನನಗೆ 90 ಸರ್. ಎಂಜಾಯ್ ನೀರ ಮೇಲೆ ಅಲೆಯ. ಹಲೋ ಅರ್ಪಣ, ಹಲೋ ಸರ್. ಪ್ರಾಕ್ಟೀಸ್ ಎಲ್ಲ ಮುಗಿತಾ? ಮುಗೀತು ಸರ್. ಈ ಸಲ ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ಲಿ ಗೋಲ್ಡ್ ಕಪ್ ನ ನೀನೇ ತಗೋಬೇಕಮ್ಮ. ಪ್ರಯತ್ನ ಮಾಡ್ತೀನಿ ಸರ್. ಓಕೆ. ವಾವ್, ಯಾರ ಹುಡುಗಿ ಸೂಪರ್ ಆಗಿದ್ದಾಳೆ. ಇವಳು ನನಗ್ ಬೇಕು. ಮ್ಯಾನೇಜರ್, ಆಫ್ಟರ್ ಆಲ್ ಬೆಳ್ಳಿ ಕಪ್ಪು ಗೋಲ್ಡ್ ಕಪ್ಪು ತಗೊಂಡ್ರೆ ಏನ್ ಪ್ರಯೋಜನ ಬಂತು ಮ್ಯಾನೇಜರ್? ಈ ಕಾಲದಲ್ಲಿ ತುಕ್ಕಿಡಿಯತ್ತೆ, 3 ಕಾಸ್ಗೂ ಬೆಲೆ ಬರಲ್ಲ. ನಾನು ಪ್ಲಾಟಿನಂ ಕಪ್ಪೇ ಕೊಡ್ತೀನಿ. ಅದಕ್ಕೆ ರೂಪಾಯಲ್ಲಿ ಬೆಲೆನೇ ಕಟ್ಟಕ್ಕಾಗಲ್ಲ, ಡಾಲರ್ಸ್ ಅಲ್ಲೇ ಬೆಲೆ ಕಟ್ಬೇಕು. ಅದಕ್ಕೇನು ಮಾಡೋದ್ ಬೇಡ, ಈ ಬ್ಯೂಟಿ ಒಂದ್ ನೈಟ್ ಕಂಪ್ನಿ ಕೊಟ್ರೆ ಸಾಕು. ಯಾರೋ ನೀನು? ನಾನ್ ಯಾರಾದ್ರೆ ನಿನಗೇನು? ಒಳ್ಳೆ ಮಾತ್ನಲ್ಲಿ ನಿಮ್ ಪಾಡಿಗೆ ನೀವ್ ಹೋದ್ರೆ ಸರಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯ ನನ್ ಚಿನ್ನ? ಡಿಐಜಿ ಸರ್, ಇಲ್ಲಿ ಯಾರೋ ರೌಡಿಗಳು ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಪೊಲೀಸನ್ ಕಳ್ಸಿ ಸರ್. ಥ್ಯಾಂಕ್ ಯು ಸರ್. ಏ ವಾಚ್ಮ್ಯಾನ್, ಯಾರೋ ಒಳಗಡೆ ಬಿಟ್ಟಿದ್ದೀವನ್ನೆಲ್ಲ ಕುತ್ತಿಗೆ ಹಾಕಿತ್ತಲ್ರಿ ಲೋಫರ್ಸ್ನೆಲ್ಲ. Come on, Raju. Please celebrate. ಇಲ್ಲ ಅನ್ಬಾರ್ದು. Come on. ಬೇಡ ಬನ್ನಿ ಈಗ ಬೇಡ ಬನ್ನಿ. ನಿನ್ನ ಅದೃಷ್ಟ ಚೆನ್ನಾಗಿದೆ ಇವತ್ತು. ನಾಳೆ ಬಂದು ನೋಡ್ಕೋತೀನಿ. ನಿನ್ನ ಮಾತ್ರ ಬಿಡಲ್ಲ ಕಣೆ. ನಿನ್ನ ನನಗೆ ಬೇಕೇ ಬೇಕು. ಚಮಾಂಗಿ ಚಮಾಂಗಿ ಚಮ್ ಚಮಾಂಗಿ ಚಮಕ್ ಚಮಾಂಗಿ ಚಮಕ್ ಚಮಾಂಗಿ ಚಮಕ್ ಚಮಾಂಗಿ. 20 ವರ್ಷದ ಕೇಳ್ತಾ ಇದೀನಿ. ನಿಮ್ಮಮ್ಮ ಆಡಿದ್ಲು, ನೀನ್ ಆಡ್ತಾ ಇದ್ಯಾ? ಒಂದೇ ಒಂದು ಪದ ಅರ್ಥ ಆಗ್ಲ್ವಲ್ಲೇ. ಆ ಕಿಟಕಿ ಸ್ವೆಟ್ರು ನನ್ನನ್ನ ಬಿ ಇಂಡಿಯಾ ಬೈ ಇಂಡಿಯಾ ಮಾಡ್ಬಿಡ್ತು. ಅಲ್ಲ ಮುತ್ತುನ ಒಂದ್ ನಿಮಿಷ ಏರಿ, ಕರಿತೀರಿ. ಹೋಗಮ್ಮ, ಆ ಮುಂತು ಕರಿಯಾಗಮ್ಮ. ನಂಬರ್ ಕೊಡೋದಲ್ದಿ ಇವ್ರನ್ನ ಕರಿಬೇಕು ನಾವು. ಫೋನ್ ಬಂದಿದೆ. ಬಂದೆ. ಯಂಗ್ ಯೂಸ್ಲೆಸ್ ಫೆಲೋಸ್. ಮಾಡ್ತೀನಿ. ಏನ್ ತಿಳ್ಕೊಂಡ್ಬಿಡ್ತಾರ ನನ್ನ ನೀವು? ಸರ್ ಹಲೋ, ಒಂದೊಂದ್ ಸೆಕೆಂಡ್ ನಾನು ಲೆಕ್ಕ ಮಾಡ್ತೀನಿ. ಇಂಡಿಯನ್ ಟೈಮ್ ಸತ್ರ ಮಾಡ್ಕೊಂಡ್ಬಿಟ್ರಿ ನೀವು. ಫೋನ್ ನ ಮೇಲೆ ಕಳಿಸ್ಬೋದಾಯ್ತಲ್ಲ ಸರ್? ಹಲೋ ಹಲೋ, ಅದು ಮೊಬೈಲ್ ಫೋನ್ ಅಲ್ಲ, ನನಗದು ಲ್ಯಾಂಡ್ ಲೈನ್. ಅಷ್ಟಲ್ದೆ ನೀವು ಈ ಫೋನ್ ನಂಬರ್ನ ನಿಮ್ ಮನೆಯವ್ರು ಕೊಟ್ರೆ ಓಕೆ, ನಿಮ್ ಫ್ರೆಂಡ್ಗೆ ಅವ್ರಿಗೆ ಇವ್ರಿಗೆ ಕೊಟ್ರೆ ಅದು ನ್ಯೂ ಸೆನ್ಸ್ ಆಗುತ್ತೆ, ನಾನ್ ಸೆನ್ಸ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಓವರ್ ಸ್ಟ್ಯಾಂಡ್ ಸರ್, ಓವರ್ ಸ್ಟ್ಯಾಂಡ್. ಹಲೋ, ಎಷ್ಟೊತ್ತು ನೀನು? ಹಲೋ ಸರ್, ಮಾತಾಡಕ್ ಬಿಡಿ ಸರ್. ನಮ್ಮ ಇಂಡಿಯನ್ ಜಾಕಿ ಚಂದ್ರು ಏನ್ ಮಾಡ್ತಿದ್ದಾರೆ? ಮೇಲಿದ್ದಾನೆ ಸರ್. ಹಲೋ, ಹೇಳಿದ್ನಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಏನ್ ಸರ್? ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಗೆ ಹಾರ್ತಾ ಇದಾರೆ. ನೀವ್ ನೋಡಿ ಸರ್, ನೋಡಿ ಸರ್. ಮಾತಾಡಕ್ ಬಿಡಿ ಸರ್. ಹಲೋ ಚಂದ್ರು, ಚಂದ್ರು ಹೇಳು. ಚೆನ್ನಾಗ್ ಬರ್ತೀಯ ನೀನು. ಬಾರಲೆ, ತುಂಬಾ ಸೀಕ್ರೆಟ್ ಕಡೋ, ಬಾರಲೆ. ಅಯ್ಯೋ ನೀನು ಎಂತ ಅದೃಷ್ಟ ನಿಂದು. ಅಯ್ಯೋ ಇರೋಲೆ,
ನೋಡು ಎಲ್ಲ ಕಡೆ ಕಿವಿಗಳನ್ನ ಅಂಟಿಸ್ಬಿಟ್ಟಿದ್ದಾರೆ, ಅದಕ್ಕೆ ನಾವು ಮೆತ್ತಗ್ ಮಾತಾಡ್ಬೇಕು. ನೋಡು ಮುಂಗೋರು ಬಳೆ ಗಣೇಶ್ಗೂ ಬಂದಿಲ್ಲ, ದುನಿಯಾ ವಿಜಯ್ಗೂ ಬಂದಿಲ್ಲ, ಅದ ಅದೃಷ್ಟ ಅಲ್ಲ ನಿಂದು. ನೋಡು ಈ ಅದೃಷ್ಟ ಅನ್ನೋದು ಬಂದ್ರೆ ಮನಿದ್ರು ಬಿಡಲ್ಲ, ಎಲ್ಲಿದ್ರು ಬಿಡಲ್ಲ, ಗುದ್ಕೊಂಡ್ ಬಂದ್ಬಿಡುತ್ತೆ. ಎಂತ ಅದೃಷ್ಟ ಸರ್? ಮೆಚ್ಚೆ ಕೊಡ ಮೆಚ್ಚೆ ಕಿವಿಗಳು ಅಂತ ಹೇಳಿದ್ನಲ್ಲ. ವೈಟ್ ಬ್ಲಡ್ ರೆಡ್ ಬ್ಲಡ್ ಅಂತ ಸೂಪರ್ ಡೈರೆಕ್ಟರ್ ಕಣೋ, ಅವ್ರನ್ನ ಮೀಟ್ ಮಾಡ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದಾರೆ, ಕ್ಯಾಂಡಿಡೇಟ್ ಕರ್ಕೊಂಬ ಅಂತ ಹೇಳಿದಾರೆ ಕಣೋ. ಈ ಪ್ಲಾಟಿನಮ್ ಕಂಟಿದ್ರೆ ತಮಾಷೆ ಅನ್ಕೊಂಡ್ಬಿಟ್ಟೇನಪ್ಪ. ಬೆಂಗಳೂರಲ್ಲಿ ಬಿಲ್ಡಿಂಗ್ಗಳು ಒಂದ್ರ ಮೇಲೆ ಬೆಳಿತಾನೆ ಇರ್ತವೆ, ಅದೇ ತರ ನನ್ನ ಐಡಿಯಾ ಒಂದ್ರ ಮೇಲೆ ಹೋಗ್ತಾನೆ ಇರುತ್ತೆ. ತುಂಬಾ ಕಾಸ್ಟ್ಲಿ ಆಗುತ್ತೆ, ನಿನ್ ಕೈಲಾಗಲ್ಲ, ಡೋಂಟ್ ವರಿ. ಬರ್ಲಾ ಸರ್ ಎಷ್ಟಾಗುತ್ತೆ ಸರ್? ನೋಡಪ್ಪ ಎಲ್ಲ ಸೇರಿ ಒಂದು 5,000 ಆಗುತ್ತೆ ಅನ್ಕೊಂಡಿದ್ದೆ, ಅವ್ರು 50,000 ಹೇಳ್ಬಿಟ್ರಪ್ಪ. ಅದಕ್ಕೆ ಹಂಗು ಹಿಂಗು ಮಾಡಿ ಒಂದು 15,000 ಒಪ್ಸಿದೀನಿ. ಸರ್ 15,000 ಸರ್? ಕಾಸ್ಟ್ಲಿ ಆಗತ್ತಲ್ಲ, ಹ್ಞೂ ಸರ್, ಸ್ವಲ್ಪ ನಿನ್ ಕೈಲಾಗಲ್ಲ. ಹ್ಞೂ ಸರ್. ಡೋಂಟ್ ವರಿ ಮಾಡ್ಕೋಬೇಡ, ನಿಂಗೆ ಇನ್ನೊಂದು ಕ್ಯಾರೆಕ್ಟರ್ ಕೊಡ್ತೀನಿ, ಸೂಪರ್ ಕ್ಯಾರೆಕ್ಟರ್. ಸರ್ ಎಂತ ಕ್ಯಾರೆಕ್ಟರ್ ಸರ್? ಎಂತ ಸೀನ್ ಗೊತ್ತಿರೋ, ನ್ಯಾಚುರಲಿಸ್ಟಿಕ್, ರಿಯಲಿಸ್ಟಿಕ್, ಫ್ಯಾಂಟಾಸ್ಟಿಕ್ ಸೀನ್ ಕಣದು. ಮುಂದ್ಗಡೆ ಇಬ್ರು ಹೋಗ್ತಾ ಇರ್ತಾರೆ, ಮುಂದ್ಗಡೆಯಿಂದ ಇಬ್ರು ಬರ್ತಾ ಇರ್ತಾರೆ, ಮಧ್ಯ ನಿನ್ನ ಪಲ್ಲಕ್ಕಿ ಮೇಲೆ ಆರಾಮಾಗಿ ಕೂತಿರ್ತೀಯ. ಬಾಂಬೆಯಿಂದ ಚೆಂಡು ತರಿಸಿರ್ತಾರೆ, ಮಕ ಎಲ್ಲ ಮುಚ್ಚಿಬಿಡ್ತಾರೆ, ನಿನ್ನ ಸುತ್ತ ರ್ಯಾಪು ಪಾಪು ಮ್ಯೂಸಿಕ್ ಕಣೋ, ಮ್ಯೂಸಿಕ್. ಇಂಥ ಸೀನು ಸರ್ ನಿನ್ ಕಲ ಸರ್ ದಯವಿಟ್ಟು ಹೆಂಗಾದ್ರೂ ಮಾಡಿ ನನಗೆ ಕೊಡಿಸಿ. ಮಲ್ಲಿಕಾ ಶರಾವತ್ ಬರ್ತಾಳಪ್ಪ. ಮಲ್ಲಿಕಾ ಶರಾವತ್ ಬಂದ್ಲು ಕಣ. ಮಲ್ಲಿಕಾ ಶರಾವತ್, ಪೂಜಾ ಗಾಂಧಿ, ಡೈಜಿ ಉಪ್ಪಣ್ಣ ಚೆಂಡು ಹೂವ ಹಿಡ್ಕೊಂಡು ಆಯ್ ಚುಳಕ ಅಂತ ಆಗ್ತಾ ಇರ್ತಾರೆ ಕಣ. ಸರ್ ಕಣ ಮಾಡ್ಕೊಬೇಡ, ಬಿಡು ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ 15,000 ತಂದು ಕೊಡ್ತೀನಿ ಸರ್, ಪ್ಲೀಸ್ ಸರ್. ಅವನ್ ಅಟ್ಟು ಅತ್ರಿ ಅಟ್ಟು 15,000 ಇದೆ ಸರ್, ದಯವಿಟ್ಟು ಅವಕಾಶ ಕೊಡಿಸಿ ಸರ್. ನಿಮ್ಮ ಆಶೀರ್ವಾದದಿಂದ ಬೆಂಚ್ ಕಾರ್ ತಗೊಂಡು ಮೆರೀತೀನಿ ಸರ್. ಈ ಮುಖಕ್ಕೆ ಹೀರೋ ಬೇರೆ ಕೇಡು ಅಂತ ಆಡ್ಕೊತಿದ್ರಲ್ಲ, ಊರಿಗೆ ನನ್ನ ಟ್ಯಾಲೆಂಟ್ ಏನು ಅಂತ ತೋರಿಸ್ತೀನಿ ಸರ್. ಇನ್ನೊಂದು 10 ನಿಮಿಷ ನನ್ ಟ್ಯಾಲೆಂಟ್ ಇರತ್ತೆ, ಗೊತ್ತಾಗತ್ತೆ. ವಿಶ್ ಬೇಡ್ಲಾಗ ಸರಿ ಗುಡ್ಲಕ್ಕಪ್ಪ, ದುಡ್ಡು ನೋಡಿ. ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಈ ಸೆಮಿಸ್ಟರ್ ನಾನ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ಟೆ ಕಣ್ರೋ. ಕಂಗ್ರಾಟ್ಸ್ ಹೇಳ್ರು. ಕಂಗ್ರಾಚುಲೇಷನ್ ಅಮ್ಮ. ಥ್ಯಾಂಕ್ ಯು ಮುತ್ತು, ಕಂಗ್ರಾಚುಲೇಷನ್. ಥ್ಯಾಂಕ್ಸ್. ಅಲ್ಲಿ ನೋಡು, ಏನ್ ಮಚ್ಚಿ ಇವತ್ತು ಇಷ್ಟೊಂದು ದಿಲ್ ಖುಷಿಯಾಗಿದ್ಯಾ? ಅರೆ ನಿಮ್ಮ ಅಪ್ಪ ಏನಾದ್ರು ಫಸ್ಟ್ ಟೈಮ್ ಕಿಸ್ಟ್ ಸೆಟಪ್ ಗಿಟಪ್ ಮಾಡ್ಬಿಟ್ರಾ? ನನ್ನ ಟ್ಯಾಲೆಂಟ್ ಏನು ಅಂತ ನಾಳೆ ತೋರಿಸ್ತೀನಿ ನೋಡ್ರ. ನಾಳೆ ಏನಪ್ಪಾ ಅಂತ ವಿಶೇಷ? ಜಾಕ್ ಪಾಟ್ ಜೆನಿಫರ್ ಏನಾದ್ರು ಬಲೆ ಬೀಸಿದ್ಲಾ? ಹಂಗಸ್ರಿ ಏನ್ರ ಹಂಗಸ್ರಿ. ಆಫ್ಟರ್ ಆಲ್ 24 ಗಂಟೆ 24 hours ಓನ್ಲಿ. ಆಮೇಲೆ ನಾನೇ ಹೀರೋ. ನನ್ನ ಲೈಫೇ ಬೇರೆ, ನನ್ನ ಸ್ಟೈಲೇ ಬೇರೆ, ನನ್ನ ಸ್ಮೈಲೇ ಬೇರೆ, ನನ್ನ ಲುಕ್ಕೇ ಬೇರೆ. ಇಷ್ಟು ದಿನ ಈ ಮೂಸಲಿ ಮಾಡ್ಕೊಡ್ತಿದ್ ಗಂಜಲ್ ಕಾಫಿ ಕುಡ್ದು 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 ನಾಲ್ಗಿನೇ ಸತ್ತು ಹೋಗಿತ್ತು. ನಾಳೆಯಿಂದ ಜಸ್ಟ್ ಚೇಂಜ್. ಕುಡಿಯೋದೇನ್ ಗೊತ್ತಾ? ಬೂಸ್ಟ್. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಹೀರೋಸ್ ಎನರ್ಜಿ. ಕಚಡ ತಪ್ಪ. ತಿನ್ನೋದೇನ್ ಗೊತ್ತಾ? ವಿಂಡ್ಶರ್ ಮ್ಯಾನರ್ ನಿಂದ ತಂದೂರಿ ಚಿಕನ್, ಅಶೋಕ ಹೋಟ್ಲಿಂದ ವೆಜಿಟೇಬಲ್ ಸೂಪ್, ಬೆಂಗಳೂರು ಇಂಟರ್ನ್ಯಾಷನಲ್ ಹೋಟ್ಲಿಂದ ದ ಫೇಮಸ್ ಬನ್ನೂರಿನ ಕುರಿ ತಲೆ ಮಾಂಸ, ಗಂಟೆಗೊಂದ್ಸಲ ಮದ್ದೂರಿನ ಎಳ್ನೀರು, ನಿಮ್ಸಿಗೊಂದ್ಸಲ ಮಿನರಲ್ ವಾಟರ್. ಇದೆಲ್ಲ ಆರ್ಡರ್ ಮಾಡ್ತಾ ಇದ್ದಾಗೆ ನನ್ ಮುಂದೆ ಠಕ 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 ಅಂತ ರೆಡಿ ಆಗಿರುತ್ತೆ ಕಂಡ್ರು. ಛತ್ರಿ ಹಿಡಿಯಕ್ಕೊಬ್ಬ, ಚಾಮ್ರ ಬೀಸಕ್ಕೊಬ್ಬ, ಬಟ್ಟೆ ಹಾಕಕ್ಕೊಬ್ಬ, ಬಟ್ಟೆ ಬಿಚ್ಚಕ್ಕೊಬ್ಬ. ಟೋಟಲಿ ಮಹಾರಾಜನ್ ದರ್ಬಾರ್ ನಡೆಸ್ತೀನಿ ಕಂಡ್ರು, ದರ್ಬಾರು. ಅಂಥ ಬ್ಯೂಟಿಫುಲ್ ಕ್ಯಾರೆಕ್ಟರ್ ನಂದು. ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಆಗ್ಲಿ, ಸಾಹಸ ಸಿಂಹ ವಿಷ್ಣುವರ್ಧನ್ ಆಗ್ಲಿ, ರೆಬಲ್ ಸ್ಟಾರ್ ಅಂಬರೀಷ್ ಆಗ್ಲಿ, ಸೂಪರ್ ಸ್ಟಾರ್ ರಜನಿಕಾಂತ್ ಆಗ್ಲಿ, ಕಾಂತ ಉಪೇಂದ್ರ ಆಗ್ಲಿ, ಯಾವ ಹೀರೋನು ಮಾಡಿರ್ತಕ್ಕಂಥ ಎಕ್ಸ್ಟ್ರಾರ್ಡನರಿ ಬ್ಯೂಟಿಫುಲ್ ವಂಡರ್ಫುಲ್ ಕ್ಯಾರೆಕ್ಟರ್ ನ ನನಗೋಸ್ಕರ ನಮ್ ಡೈರೆಕ್ಟರ್ ಕ್ರಿಯೇಟ್ ಮಾಡಿದಾರೆ ಗೊತ್ತಾ? ನಿಮಗೇನ್ರೆ ಗೊತ್ತಾಗತ್ತೆ? ನಾಳೆ ಶೂಟಿಂಗ್ ಸ್ಪಾಟಿಗೆ ಬಂದ್ ನೋಡಿ ಗೊತ್ತಾಗತ್ತೆ. ಕಚೇಟ ತಪ್ಪ ನನ್ ಮಗ. ಸರ್ ಏನ್ರಿ? ಫ್ರೆಂಡ್ ಚಂದ್ರು ಅಂತ ವೀರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ. ಎಲ್ಲಿದ್ದಾನೆ ಸರ್? ಯಾವ ಚಂದ್ರ ರೀ? ಗೊತ್ತಾಗ್ತದೆ. ವೀರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ ಸರ್. ವೀರ ಕ್ಯಾರೆಕ್ಟರ್ ಅಲ್ಲೆಲ್ಲೋ ಅಲ್ಲಿ ಕೂತಿರ್ಬೇಕು, ನೋಡೋಗ್ರಿ. ಬರ್ತಾನೆ ಹೋಗ್ರಿ, ಅಲ್ಲಿ ಕೂತಿರ್ರಿ. ಏಯ್ ಬ್ಯಾರಿ ಪ್ರೊಡಕ್ಷನ್, ಇವ್ರಿಗೆ ಟೀ ಕೊಡ್ರಿ.
ಏನೋ ಇದು ಚಂದ್ರು ಹೆಸರು ಹೇಳಿದ ತಕ್ಷಣ ಟೀ ಕಾಫಿ ಓ ಈ ಚಂದ್ರು ನಮ್ ಕೈ ಸಿಗಲ್ಲಪ್ಪ. ಯಾರು ಕ್ಯಾಮ್ರಾ ನೋಡಬಾರ್ದು. ಯಾರು ಇವನ್ನ ಕರ್ಕೊಂಡ್ ಬಂದಿದ್ದು? ಕಣ್ಣು ಮುಚ್ಕೊಂಡು ಬಿದ್ದುಕೊಂಡ್ರೆ ಕಣ್ಣು ಬಿಡ್ಕೊಂಡು ಕೂತ್ಕೊಂಡು ಟೇಕಲ್ಲಿ. ಸರ್ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀನಿ. ಒಂದೇ ಒಂದ್ಸಲ ಮುಖ ತೋರಿಸಕ್ಕೆ ಅವಕಾಶ ಮಾಡಿಕೊಡಿ ಸರ್. ಬಾಯಲ್ಲಿ ಅಕ್ಕಿ ಕಾಳೆಲ್ಲ ಯಾ ಸರ್ ಬೆಳಗ್ಗೆಯಿಂದ ಟಿಫನ್ ಕೊಟ್ಟಿಲ್ಲ ಸರ್, ತಿನ್ಕೊಂಬಿಟ್ಟೆ. ಏನ್ರಿ ನಾವು ಟಿಫನ್ ಕೊಟ್ಟಿಲ್ವೇನ್ರಿ? ಬ್ರೇಕ್ ಕೊಡ್ತೀನಿ ಬಿಡಿ ಸರ್. ಸರಿ ಬಿದ್ಕೋ, ಕಣ್ಣು ಮುಚ್ಕೊಂಡು ಆಮೇಲೆ ಕೊಡಿಸ್ತೀನಿ. ಬಾರೋ. ಎಲ್ಲಿಗೆ? ಶಾಪಿಂಗ್ ಕಣೋ. ಶಾಪಿಂಗಾ? ಮುಂದಿನ ತಿಂಗಳು ನಮ್ ಕಾಲೇಜಲ್ಲಿ ಫಂಕ್ಷನ್ ಇದೆಯಲ್ಲ, ಅದಕ್ಕೆ ಹೊಸ ಅಡ್ರೆಸ್ ನೀನೇ ಸೆಲೆಕ್ಟ್ ಮಾಡು. ಮುಂದಿನ ತಿಂಗಳು ಫಂಕ್ಷನ್ಗೆ ಇವಾಗ್ಲಿಂದಾನೇ ಶಾಪಿಂಗಾ? ಹೌದು ಹೌದು, ಬಾರೋ. ಏನ್ ಹುಡುಗಿರೋ? ಬಾರೋ, ಡ್ರೆಸ್ ತಗೊಳ್ಳೋಣ ಅಂತ ಬಂದಿತ್ತು ಕಣೆ. ನೀನ್ ತಗೊಳ್ಳ ಚೆನ್ನಾಗಿತ್ತು ಕಣೆ. ಅರ್ಪಣ, ಅಣ್ಣವ್ರ ಫಸ್ಟ್ ಫಿಲ್ಮ್ ಸಿಡಿ ತುಂಬಾ ದಿನದಿಂದ ಹುಡುಕ್ತಾ ಇದೀನಿ. ಮೋಸ್ಟ್ಲಿ ಅಂಗಡಿಲಿ ಸಿಗ್ಬೋದು. ನಾನು ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ನೀನ್ ಶಾಪಿಂಗ್ ಮಾಡ್ತಾ ಇರ್ತೀಯಾ? ಓಕೆ, ಬರ್ಲಾ? ಅವತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ನಕ ಮಾಡಿ ನಿಂಗೆ ಅವಮಾನ ಮಾಡಿದ್ಲಲ್ಲ, ಅವಳು ಇವತ್ತು ಪರ್ಚೇಸಿಗೆ ಬಂದಿದ್ದಾಳೆ. ಎಲ್ಲೋ? ಎಲ್ಲಿದ್ದಾಳೆ ಹೇಳು? ಇಲ್ಲಿ ಎಸ್ ಟಿ ಮಾಲ್. ಯಾಕೆ ಸರ್? ಬಾಡಿಗಾರ್ಡ್ ಅಯ್ಯೋ, ಸದ್ಯ ಏನು ಆಗ್ಲಿಲ್ವಲ್ಲ. ಅಲ್ರಿ ಮಿಸ್ಟರ್, ಆಫ್ಟರ್ ಆಲ್ ಈ ಬಟ್ಟೆ ಬ್ಯಾಗ್ಗೋಸ್ಕರ ಮೇಲಿಂದ ಹಾರಿದ್ರಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಇದ್ರಲ್ಲೇ ನಿಮ್ ಪ್ರಾಣ ಇಟ್ಟಿದ್ದೀರಾ? ಇದ್ರಲ್ಲಿ ಬರೀ ನನ್ ಪ್ರಾಣನೇ ಅಲ್ಲ ಸರ್, ಕೋಟ್ಯಾಂತರ ಜನ ಕನ್ನಡಿಗರ ಪ್ರಾಣನೇ ಇದ್ರಲ್ಲಿದೆ. ಅಂತದ್ದೇನಪ್ಪ ಇದೆ ಇದ್ರಲ್ಲಿ? ಅಣ್ಣವ್ರ ಅಭಿಮಾನಿ ಅಂದ್ರೆ ಹಿಂಗಿರ್ಬೇಕು.
ಹೋಗಿ ಬಂದಂತೆ ಕಂಡೆ ಚಿತ್ರ ಏ ಚಿತ್ರ ಚಿತ್ರು ಏನ್ರಿ ಅದು? ನೀನ್ ಯಾವಾಗ್ಲೂ ನನ್ನ ಸ್ಲೋ ಶೇಖರ್ ಅಂತ ಕರೀತಾ ಇದ್ದೆ. ಇವತ್ ನೋಡು ನಾನೆಷ್ಟು ಫಾಸ್ಟ್ ಆಗಿ ರೊಮ್ಯಾಂಟಿಕ್ ಆಗಿ ಬಿಸಿನೀರ್ ತಂದಿದ್ದೀನಿ. ಏನಂದ್ರೆ ಬಿಸಿ ನೀರಾ? ಆಹಾ, ತುಂಬಾ ದೊಡ್ಡ ಸಾಹಸ ಮಾಡಿದೀರಾ ಕಣ್ರಿ. ಹಾಲ್ ತಗೊಂಡ್ ಬರ್ಬೇಕಾಗಿರೋ ಸೀನ್ಗೆ ನೀರ್ ತಗೊಂಡ್ ಬಂದಿದ್ದೀರಾ. ಇದ್ರಲ್ಲೇ ಗೊತ್ತಾಗತ್ತೆ ನಿಮ್ ಟೇಸ್ಟ್ ಎಂತದ್ದು ಅಂತ. ಚಿತ್ರ, ನಿರಾಸೆ ಮಾಡ್ಬೇಡ ಕಣೆ. ಇವತ್ ನಿನ್ನ ಹತ್ರ ತುಂಬಾ ತುಂಬಾ ಮಾತಾಡ್ಬೇಕು ಅಂತ ಆಸೆಯಿಂದ ಬಂದಿದ್ದೀನಿ. ಫಾಸ್ಟ್ ಆಗಿ ಮಾತಾಡಿ ಫಾಸ್ಟ್ ಆಗಿ ಹೊರಟೋಗ್ತೀನಿ. ಆಹಾ, ಇಂಥ ಘನಕಾರ್ಯಕ್ಕೆ ಫಾಸ್ಟ್ ಆಗು ಬರ್ತೀರಾ, ಅಷ್ಟೇ ಫಾಸ್ಟ್ ಆಗು ಹೋಗ್ತೀರಾ. ಯಾವ್ದ್ರಲ್ಲಿ ಫಾಸ್ಟ್ ಆಗಿರ್ಬೇಕು, ಯಾವ್ದ್ರಲ್ಲಿ ಸ್ಲೋ ಆಗಿರ್ಬೇಕು ಅಂತ ನಿಮ್ಗೇನ್ ಗೊತ್ತು? ನೀವಂತ್ರ ವಿಚಿತ್ರ ಶೇಖರ್. ಚಿತ್ರ ಚಿತ್ರ, ಸತಾಯಿಸ್ಬೇಡ ಕಣೆ. ಇದು ನಿನ್ ಟೈಮ್. ಹೇಗ್ ಬೇಕೋ ಹಾಗೆ. ಫಾಸ್ಟ್ ಆಗಿಲ್ಲ, ಸ್ಲೋ ಆಗಿಲ್ಲ. ನಾ ಹೇಳ್ದಂಗ್ ಮಾಡ್ತೀರಾ? ನೋಡಿ, ಫಾಸ್ಟ್ ಆಗಿ ಮಲ್ಕೊಂಡು ನನ್ನ ಡಿಸ್ಟರ್ಬ್ ಮಾಡದೆ ಮಲ್ಕೊಳಕ್ ಬಿಡಿ. ಬೆಳಗ್ಗೆ ಎದ್ದು ಏನ್ ಅಡಿಗೆ ಮಾಡ್ಬೇಕು, ಅದಕ್ಕೆ ಏನ್ ತರಕಾರಿ ಹಾಕ್ಬೇಕು, ನನ್ ಚಿಂತೆ ನನಗೆ. ಇವ್ರದೊಳ್ಳೆ ಗೋಳಾಯ್ತಪ್ಪ. ಈ ವಿಚಿತ್ರನ ಮದುವೆ ಮಾಡ್ಕೊಂಡು ನನ್ನ ಬಾಳೇ ಚಿತ್ರಾನ್ನ ಆಗೋಯ್ತು. ಏನ್ರಿ ಅದಿನ್ನು? ಏನು ಮಾಡಕ್ಕಾಗಲ್ಲ. ಬಿಸಿ ನೀರು, ಬಿಸಿ ಉಸಿರು, ಉಯ್ಕೋಗಳು. ನೋಡ್ಲೇಬೇಕು ಇವತ್ತು. ಕೈಯಿಂದ ತಪ್ಪಿಸ್ಕೊಳಕ್ಕೆ ಆಗಲ್ಲ. ದೀಪಿಕಾ ಪಡ್ಕೊಂಡ ಹತ್ರನೇ ಇದ್ದಾಳೆ. ಯಾವ ಕಡೆ ಹೋಗುದು? ಅಯ್ಯೋ, ಅಮ್ಮ ಬಂದ್ಲು. ಎಸ್ಕೇಪ್. ಹೇಳರ್ಪಣ. ಏ ಮುತ್ತು, ಏನ್ ಮಾಡ್ತಿದ್ಯೋ? ನಾನಾ ಡ್ರೆಸ್ ಚೇಂಜ್ ಮಾಡ್ತಾ ಇದೀನಿ. ಕಿಟಕಿ ಬಾಗ್ಲಿ ಹಾಕೊಂಡ್ ಡ್ರೆಸ್ ಚೇಂಜ್ ಮಾಡು. ಇತ್ತೀಚೆಗೆ ಕದ್ ನೋಡೋರು ಜಾಸ್ತಿ ಇದಾರೆ. ಯಾರು ಕಾಣಿಸಲ್ಲ. ಹಾಗೆ ಮುತ್ತು, ನಿನ್ನ ಮೀಟ್ ಮಾಡ್ಬೇಕು ಅನಿಸ್ತದೆ ಕಣೋ. ಬೆಳಿಗ್ಗೆ ಕಾಲೇಜಲ್ಲೇ ಮೀಟ್ ಆಗ್ತೀವಲ್ಲೇ? ಹಾಗಲ್ಲ ಕಣೋ, ನಿನ್ ಜೊತೆ ಲಾಂಗ್ ಡ್ರೈವ್ ಹೋಗ್ಬೇಕು ಅನಿಸ್ತದೆ. ನಾಳೆ ಬೀಚ್ ಕ್ಲಬ್ 4 o'clock ಶಾರ್ಪ್. ಬರ್ತೀಯಾ? ಅಯ್ಯೋ ಹುಚ್ಚಿ, ಅದೆಲ್ಲ ಸೆಮಿಸ್ಟರ್ ಮುಗಿದ ಮೇಲೆ. ಈಗೇನ್ ಅವಸರ? ಅದೆಲ್ಲ ಗೊತ್ತಿಲ್ಲ, ನೀನ್ ಬರ್ಲೇಬೇಕು ಅಷ್ಟೇ. ಅದ್ ಹಾಗಲ್ಲ ಕಣೆ. ಹಾಗೂ ಇಲ್ಲ ಹೀಗೂ ಇಲ್ಲ. ನೀನ್ ಬರ್ಲಿಲ್ಲ ಅಂದ್ರೆ ನಿನ್ ರೂಮಿಗೆ ಬಂದ್ ಎತ್ತಾಕೊಂಡ್ ಹೋಗ್ಬಿಡ್ತೀನಿ. ಅಯ್ಯಯ್ಯೋ ಬೇಡ ಮಾರಾಯ್ತಿ, ನೀನ್ ಹಾಗ್ ಮಾಡೋಳೆ. ನಾನೇ ಬರ್ತೀನಿ. ಯಾರು? ನೀನಾ? ನಾಳೆ 4 ಗಂಟೆಗೆ ಬೀಚ್ ಕ್ಲಬ್ ಅಲ್ಲಿ ಮೀಟಿಂಗು. ಮೊಬೈಲ್ ಅಲ್ಲಿ ಎಲ್ಲಾ ರೆಕಾರ್ಡ್ ಮಾಡ್ಬಿಟ್ಟಿದೀನಿ. ನಿಮ್ ರೊಮ್ಯಾನ್ಸ್ ನೋಡಿ ಮಜಾ ತಗೊಳ್ತೀನಿ, ಗೊತ್ತಾಯ್ತಾ? ಬೈ ಬೈ, ಸಿ ಯು. ನಾಳೆ ಭೇಟಿ ಮಾಡೋಣ. ಹೇಳಮ್ಮ. ಮುತ್ತು, ನಾಳೆ ನಾವು ಬೀಚ್ ಕ್ಲಬ್ ಅಲ್ಲಿ ಮೀಟ್ ಆಗೋದ್ ಬೇಡ ಕಣೋ. ಯಾಕೆ? ಒಬ್ಬ ಬಕ್ರ ಇದಾನಲ್ಲ ನಮ್ ಕಾಲೇಜಲ್ಲಿ, ಶ್ರೀಕೃಷ್ಣ ಅಂತ. ಅವನು ಕದ್ದು ಮುಚ್ಚಿ ನಮ್ ಮಾತೆಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ. ಫೋಟೋ ಬೇರೆ ಹಿಡಿದಿದ್ದಾನೆ. ನಾಳೆ ಕ್ಲಬ್ ಅಲ್ಲೂ ಫೋಟೋ ಹಿಡಿತಾನಂತೆ ಕಣೋ. ಅದಕ್ಕೆ ಅಲ್ಲಿ ಹೋಗೋದ್ ಬೇಡ. ನಾವ್ ಅಲ್ಲೇ ಮೀಟ್ ಮುತ್ತು. ಮೊಬೈಲ್ ಅಲ್ರ ಅರ್ಪಣ ಅಟ್ಲೀಸ್ಟ್ ಬಿಟ್ಕೊಟ್ಬಿಡು. ಅಯ್ಯಪ್ಪ ಮಮ್ಮಿ, ಶಕ್ತಿ ಇದು. ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಬಿಟ್ಟೆ. ಅಯ್ಯೋ ನನ್ನ ಮಗನೇ, ಡ್ಯಾನ್ಸ್ ಬೇರೆ ಕೇಳ ನಿನಗೆ. ನಿಂತ್ಕೊಳ್ಳ, ಒಳ್ಳೆ ಬುದ್ಧಿ ಕಲ್ಸಿಲ್ಲ. ನನ್ನ ಹೆಸರು ಮುತ್ತುನೇ ಅಲ್ಲಪ್ಪ. ಮುತ್ತು ಮೊಬೈಲ್ ಕೊಡು. ನನ್ ಮೊಬೈಲ್ ಕೊಟ್ಬಿಡು. ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿದ್ದೀನಿ ನನ್ ಮೊಬೈಲ್. ಏನಿದು ಇಷ್ಟೊಂದು ಕತ್ಲೆ ಆಗಿದ್ಯಲ್ಲ? ಡೂಪ್ಲಿಕೇಟ್ ಕೂಲಿಂಗ್ ಗ್ಲಾಸ್ ಏನಾದ್ರು ಹಾಕೊಂಡ್ಬಿಟ್ನಾ? ಮುತ್ತು ಎಲ್ಲಿ ಹೋದ? ಹಾಯ್ ಹಾಯ್, ಬ್ಯೂಟಿಫುಲ್ ಆಂಟೀಸ್. बाबूजी जरा धीरे चलो, बिजली गिरी है बिजली गिरे. बाबूजी
ನೀರೇ बिजली गिरी है बिजली गिरे गिरी 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 बिजली गिरी 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 ಈ ಏರಿಯಾದಲ್ಲಿ ಯಾರು ನ್ಯಾಯ ಕೇಳೋರೇ ಇಲ್ವಾ? ಹೊಂಟಾಯ್ತು ನಿನ್ ಸೈಜ್ಗೆ ಸಿಕ್ಕಿದ್ರು ನಿನಗ್ ಟೆನ್ಷನ್ ಇಲ್ಲ ಬಿಡು. ಕತ್ಲೆಯಲ್ಲಿ ಏನ್ ಮಾಡಿದ್ರು? ನನ್ನ ಮಗನೇ, ಇನ್ನೊಂದ್ಸಲ ಅರ್ಪಣಾ ತಂಟೆಗೆ ಹೋಗ್ತೀಯಾ? ಕಳ್ಸ್ಕೊ ಹೋಗ್. ಛೀ ಕಳ್ಳ. ಬಾಬೂಜಿ ತರ ಧೀರೆ ಚಲೆ, ಅತ್ತಗೂ ಇಲ್ಲ ಇತ್ಲಗೂ ಇಲ್ಲ, ಸೈಕಲ್ ಹೊಡಿದೆ ನಂಗೆ ಆಗೋಯ್ತಲ್ಲ. ಹಾಯ್ ಮುತ್ತು, ನೀನಿನ್ನು ಇಲ್ಲೇ ಇದೆಯೇನೋ? ಅರ್ಪಣಾ ಅಲ್ಲಿ ಸ್ಕಿಲ್ ಗೇಮ್ ಏನ್ ಮಾಡಿದಾಳೆ? ಹೌದು ನಡಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಕಿಲ್ ಗೇಮ್ ಆಫ್ ಇಂಡಿಯಾ. ಈ ಸ್ಪರ್ಧೆಯ ವಿವರ ಹೀಗಿದೆ. ಅಲ್ಲಿ ಮುಂದೆ ಕಟ್ಔಟ್ಸ್ ಗಳಿಟ್ಟಿವೆ. ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗಿ ಅವ್ರನ್ನ ಮುಟ್ಬೇಕು, ಇಲ್ಲ ಅಂದ್ರೆ ಕಿಸ್ ಮಾಡ್ಬೇಕು. ಯಾರು ಹೀಗ್ ಮಾಡ್ತಾರೋ ಅವ್ರಿಗೆ ಬಹುಮಾನ ಸಿಗುತ್ತೆ. He'll be the winner. So who wants to start first? ನಾನ್ ಮಾಡ್ತೀನಿ. Okay, come forward. ನಾನ್ ಚಿರಂಜೀವಿನ ಮುಡ್ತೀನಿ. ಸ್ನೇಹ ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ. ಓ ಶಟ್. ನೆಕ್ಸ್ಟ್ ನಾನು ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಒಂದು ಗೋಲ್ಡನ್ ಕಿಸ್ ಕೊಡ್ತೀನಿ. ನೆಕ್ಸ್ಟ್ ನಾನು ನಮ್ಮೆಲ್ಲರ ಅಭಿಮಾನದ ದೇವರಾದ ಅಣ್ಣವರ ಪಾದಗಳಿಗೆ ಈ ಹೂವನ್ನು ಅರ್ಪಿಸುತ್ತೇನೆ. ಡಬಲ್ ಕಾನ್ಫಿಡೆಂಟ್. ನನ್ನ ದೇವರೆಂದೇ ಜನರಿದ್ದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪಾದ ಸ್ಪರ್ಶ ಮಾಡಿ ನನ್ನ ಅಭಿಮಾನವನ್ನು ಹೂ ಇಡುವುದರ ಮೂಲಕ ಸಲ್ಲಿಸುತ್ತೇನೆ. ಇವತ್ತು ನಿಮ್ಮ ಪಾದ ಸ್ಪರ್ಶ ಮಾಡದೆ ಹೋದ್ರೆ ನಾನು ಖಂಡಿತ ಬದುಕಲ್ಲ ಅಣ್ಣ. ಇವತ್ತೇ ನನ್ನ ಪ್ರಾಣ ಹೋದ್ರೂ ಸರಿ, ಮುಂದಿಟ್ಟ ಹೆಜ್ಜೆ ಹಿಂದೆ ಇಡಲ್ಲ ಅಣ್ಣ. ನಿಮ್ಮ ಪಾದ ಸಾಕ್ಷಿಯಾಗು, ಇದು ಸತ್ಯ. ಆಶೀರ್ವಾದ ಮಾಡಿ ಅಣ್ಣ, ಆಶೀರ್ವಾದ ಮಾಡಿ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬಿನ್ನ ಹಿಂದೆ ಹೋರಾಡಲು ಏನೋ ಮಾಡ್ತಿದ್ಯಾ? ಸರ್, ನಿಮ್ ಮಗ ಡ್ಯಾನ್ಸ್ ಮಾಡ್ತಾ ಇರ್ಲಿ ಸರ್, ನಾವ್ ಹಾಡು ಹೇಳ್ತಾ ಇದೀವಿ ಸರ್. ಚೆನ್ನಾಗಿದ್ದಾಳ? ಓ ಸೂಪರ್ ಸರ್. ನಿನಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು ಸರ್. ಅಯ್ಯೋ ಚಿಂಗ್ಲಕ್ಕಳ. ಸರ್ ಏನ್ ಸರ್, ಸರ್ ಏನ್ ಸರ್, ಸರ್ ಏನ್ ಸರ್ ಇದು ಅನ್ಯಾಯ? ನನ್ನ ಹತ್ರ ಹಣ ಕಿತ್ಕೊಂಡು ನಾನು ಹೆಣ ಮಾಡ್ಬಿಟ್ರಲ್ಲ ಸರ್. ನಿನ್ನ ರಜನಿಕಾಂತ್ ಈ ತರ ಮಾತಿದ್ರೆ ಅವ್ರು ಸೂಪರ್ ಸ್ಟಾರ್ ಆಗ್ತಿರ್ಲಕ್ಕನಯ್ಯ. ಜನ ಎಲ್ಲ ಅವ್ರಿಗೆ ಕಪ್ಪು ಕಾಂತ ಅಂತಿದ್ರು. ಇವತ್ತು ಅಯಸ್ಕಾಂತ ತರ ಎಲ್ರು ಸೆಳ್ಕೊಂಡ್ಬಿಟ್ಟಿದ್ದಾರೆ. ನಿನಗೂ ಆ ಲಕ್ಷಣ ಇದಾವ ಕಣೋ. ಇವತ್ತಲ್ಲ ನಾಳೆ ನೀನು ಸೂಪರ್ ಸ್ಟಾರ್ ಆಗೇ ಆಗ್ತೀಯ. ಲಗಲಗಲಗಲಗಲ ಏ ಪೋಡು ಚೂಡು. ನಾನೀರು ಆಗ್ತೀನಿ ಸರ್. ಮುಚ್ಕೊಳ ಬಾಯಿ ನೋಡ ಹೋಗ್ತವೆ. ಮುಚ್ಕೊಳೋ ನೋಡೋ, ಪರ್ಸನಾಲಿಟಿ ಇದ್ದಿದ್ರು ಪರವಾಗಿಲ್ಲ, ಕೈಯಲ್ಲಿ ರೋಸ್ ಹೂವ ಇಟ್ಕೊಂಡೆ ಅಂತಂದ್ರೆ ನೀನು ಫ್ಲವರ್ ಸ್ಟಾರ್. ಕೈಯಲ್ಲಿ ಕತ್ತಿ ಮಚ್ಚು ಲಾಂಗ್ ಹೀಗೆ ಜಳಪಿಸಿದೆ ಅಂತಂದ್ರೆ ನೀನು ಸ್ಟೈನ್ಲೆಸ್ ಸ್ಟೀಲ್ ಸ್ಟಾರ್. ನಾವು ನಮ್ಮ ಶ್ರಮ ಬುದ್ಧಿ ಎಲ್ಲವನ್ನು ಖರ್ಚು ಮಾಡ್ಬಿಟ್ಟು ನಿನಗೆ ಸಪೋರ್ಟ್ ಮಾಡಿದ್ವಿ ಕಣಯ್ಯ. ಈಗ ಒಂದು 10,000 ಕೊಡ್ಬೇಕಾ ಸರ್? ಬೇಡ ಬಿಡ. ದಿನ ಜನ ಬಂದ್ಬಿಟ್ಟು ನನ್ ಪಾದ ಪೂಜೆ ಮಾಡ್ಬಿಟ್ಟು ಸರ್ ನಂಗೊಂದ್ ಚಾನ್ಸ್ ಕೊಡಿ ಸರ್ ಅಂತ ಕ್ಯೂ ನಿಂತ್ಕೊಂಡಿದ್ದಾರೆ.
ನಾನು ಏನೋ ಪಾಪ ಹೋಗ್ಲಿ ಬಿಡು ನಿನಗ್ ಕೊಡ್ಸೋಣ ಅಂತಂದ್ರೆ ಹೋಗ ಹೋಗ. ಸರ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸರ್. ಹೇಗಾದ್ರೂ ಮಾಡಿ ಏನಾದ್ರೂ ಆಡ ಇಟ್ಟು ತಂದು ಕೊಡ್ತೀನಿ ಸರ್. ಆದ್ರೆ ಈ ಸಲ ಅಯ್ಯೋ ಡೈರೆಕ್ಟರ್ ನಾನು ಬಯೋಡೇಟಾ ಕೊಡದೆ ಮರ್ತ್ಬಿಟ್ಟೆ ಕಣೋ. ಹೋಗ್ಲಿ ಬಿಡ, ಆ ಪಿಕ್ಚರ್ ಫ್ಲಾಪ್ ಆಗಿ ಡಮಾರದ್ ಬಿಡು. ಇದು ಆ ತರ ಪಿಕ್ಚರ್ ಅಲ್ಲ, ಇದು ಬೇರೆ ತರ. ಅದಕ್ಕೆ ನೀನೇ ಹೀರೋನ ಸರ್. ಒಂದ್ 10 ಸಾವಿರ ತರಗ. ಆಯ್ತು ಸರ್, ಹಂಗೋಗಿ ಹಿಂಗ್ ತಗೊಂಡ್ಬಿಡ್ತೀನಿ. ಕಚೇಟ ತಪ್ಪ. ಅಯ್ಯೋ ಅಯ್ಯೋ ಅಮ್ಮ ಸಿನಿಮಾವೇ ಏನಮ್ಮ ನಿನ್ನ ಶಕ್ತಿ, ಸಿನಿಮಾ ತಂದೆಯೇ ಏನಪ್ಪಾ ನಿನ್ನ ಶಕ್ತಿ. ಅಯ್ಯೋ 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 10,000 ನೋಡಪ್ಪ ಚಂದ್ರು, ನಾನು ಜುಜ್ಬಿ 10,000 ತಗೊಂಡು ನಿನಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ. ನೀನು ಸ್ಟಾರೋ ಸೂಪರ್ ಸ್ಟಾರೋ ಆದ್ಮೇಲೆ ಏನ್ ಮಾಡ್ತೇ ಬಿಡ್ತೀಯಾ? ಏನ್ ಮಾಡಕ್ಕಾಗುತ್ತೆ ನೋಡಪ್ಪ, ಕರೆಕ್ಟ್ ಆಗಿ ಕೇಳಿಸು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಕಂಠೀರವ ಸ್ಟುಡಿಯೋಸ್ಗೆ ವಿತ್ ಮೇಕಪ್, ವಿತ್ ಕಾಸ್ಟ್ಯೂಮ್, ವಿತ್ ಗಾಗಲ್ ಸಮೇತ ನೀನ್ ಬರ್ಬೇಕು BTS ಬಸ್ ಅಲ್ಲಿ. ಇದು ಸಿನಿಮಾ ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ. ಕರ್ಪೂರ ಮಂಗಲ ನೀರಾಜನಂ ದರ್ಶಯಾಮಿ. ಓಂ ಶ್ರೀ ರಾಜಾಧಿರಾಜಾಯ ಪ್ರಸನ್ನ ದಾಹಿನೇ ನಮೋ ವಯಂ ವೈ ಶ್ರವಣಾಯ. ಅಣ್ಣ, ಇವತ್ ನಮ್ ತಾಯಿ ಹುಟ್ಟಿದಪ್ಪ ಅಣ್ಣ. ಅವ್ರ ಹೆಸರಲ್ಲಿ ಅರ್ಚನೆ ಮಾಡ್ಸಾಯ್ತು. ಮೇಲಿರೋ ನಮ್ ತಾಯಿಗೆ ಹುಟ್ಟಹಬ್ಬದ ಶುಭಾಶಯಗಳು ತಿಳಿಸ್ಬಿಡಿ ಅಣ್ಣ. ತಳೆದು ಬಂದೆ ಒಡಲೊಡಗೆ ನವಮಾಸ ನಗುತ್ತಲೆನ್ನ ಬೆಳೆಸಿದೆ. ಜೀವ ನೀಡಿ ಮರುಗಳಿಗೆ ದೇವರೆಡೆಗೆ ಸಾಗಿದೆ. ನಿನ ಮಡಿಲಲ್ಲಿ ನನ್ನ ಮುಡಿಯನ್ನು ಇಡುವ ಆಸೆಯಾಗುತ್ತಿದೆ. ಅಮ್ಮ ನಿನಗೆ ಜನ್ಮದಿನದ ಶುಭಾಶಯವ ಕೋರುವೆನು. ಜನ್ಮದಾತೆ ಜೀವ ತಳೆದು ಮುಟ್ಟಿಡಲು ಬಾರದೇನು. ಕಾಲ ಎನ್ನುವ ಕಾಲವೇ ಸರದಿ ಮಾಡಿಕೊಂಡಿವೆ. ಸರದಿ ಇರದೆ ಪೊರೆಯುವೆ ಎಂಬ ಅಮ್ಮಗೆ ಇದು ಸಮವೇ. ದೇವರಿಲ್ಲ ಎಂದವರು ಭುವಿಯಲ್ಲಿ ಇರುವರು. ತಾಯಿ ಇಲ್ಲದೆ ಇಲೆಯಲ್ಲಿ ಯಾರು ಇರುವರು. ಕಾಲ ಎನ್ನುವ ಕಾಲವೇ ಸರದಿ ಮಾಡಿಕೊಂಡಿವೆ. ಕಾಲ ಎನ್ನುವ ಕಾಲವೇ ಸರದಿ ಮಾಡಿಕೊಂಡಿವೆ. ಸರದಿ ಇರದೆ ಪೊರೆಯುವೆ ಎಂಬ ಅಮ್ಮಗೆ ಸಮವೇ. ಇವತ್ತೇ ಡೈರೆಕ್ಟ್ ನೋಡ್ಕೊಂಬಂದ್ರಿ. ಲೋ, ಇವತ್ ನಿನ್ಗೊಂದು ಒಳ್ಳೆ ಗಿಫ್ಟ್ ತಗೊಂಡಿನ್ ಕಣೋ. ಗಿಫ್ಟಾ? ಏನ್ ಸರ್ ಅದು? ಮಲ್ಲಿಕಾರ್ಜುನ ಹೊತ್ತು ನಮಿತಾ ಕಾನು ನಿಮ್ಮ ಚೀನಿ. ಓ, ನನ್ ಮಗಳು ಕಣೋ. ಇವ್ರನ್ನೆಲ್ಲ ಯಾಕೆ ತೋರಿಸ್ತಾ ಇದೀರಿ? ಲೋ, ಇಂಡಿಯನ್ ಜಾಕಿ ಚಾನ್. ನನ್ ಮಗಳು ನಿನ್ ತುಂಬಾ ಇಷ್ಟ ಪಡ್ತಾಳ್ ಕಣೋ. ನೀನ್ ಇಷ್ಟೊತ್ತು ನೋಡ್ದಲ್ಲ, ಅವರೆಲ್ಲ ಇವಳೆ. ಸಾರ್, ನಿಮ್ ಮಾತ್ ನನಗೆ ಅರ್ಥ ಆಗ್ತಾ ಇಲ್ಲ ಸಾರ್. ಲೋ, ತಾಯಿಲ್ ತಬ್ಲಿ ನನ್ ಮಗಳ ಕೈ ಹಿಡ್ದು ಅವಳಿಗೊಂದ್ ಬಾಳ್ ಕೊಡೋ. ಸಾರ್, ಏನ್ ಸರ್ ಇದು? ನಿಮ್ ಮಗಳ ಮದ್ವೆ ಆದ್ರೆ ನಿಮಗ್ ದುಡ್ಡು ಸಪ್ಲೈ ಮಾಡ್ತಾ ಮಾಡ್ತಾ ನಾನ್ ಪಾಪರ್ ಚೀಟಿ ಆಗೋಗ್ಬಿಡ್ತೀನಿ ಅಷ್ಟೇ. ಲೋ ಚಂದ್ರು, ಇಡ್ತೀನ ನಾನು ಯಾಮಾರ್ಸಿದ್ದು, ಡುಬಾಕ್ ಹಾಕಿದ್ದು, ಮೋಸ ಮಾಡೋದು ಎಲ್ಲ ನನ್ ಮಗಳಿಗೋಸ್ಕರ ಕಣೋ. ಮೈ ಡಿಯರ್ ಇಂಡಿಯನ್ ಜಾಕಿ ಚಾನ್ ಫುಲ್ ಬೋನ್ ಬ್ಲಾಕ್ ಸ್ಟಾರ್. ಲೋ, ರಿಯಲ್ ಲೈಫ್ ಅಲ್ಲಿ ಒಂದು 10 ಹುಡುಗಿರು ಹೀರೋ ಆಗೋ ಬದಲು ರಿಯಲ್ ಲೈಫ್ ಅಲ್ಲಿ ನನ್ನ ಮಗಳಿಗೆ ಹೀರೋ ಆಗ್ಬಿಡೋ. ಚಿನಿ ಸ್ಟಾರ್ ಆಗ್ಬಿಡೋ. ತಳ. ಏನ್ ಸರ್ ಇದು? ಲೋ ಚಂದ್ರು, ಫಿಲ್ಮ್ಗೆ ಅಂತ ನಿಮ್ ಬಯೋಡೇಟಾ ತಗೊಂಡೆ ಕಣ, ವರ್ಕೌಟ್ ಆಗ್ಲಿಲ್ಲ.
ಅದಕ್ಕೆ ಸೂಪರ್ ಡಿಪಾರ್ಟ್ಮೆಂಟ್ ಕಣ RTO ಅದಿನ ಅಪಾಯಿಂಟ್ಮೆಂಟ್ ಆರ್ಡರ್ ಕಣಯ್ಯ. ಇದನ್ನ ತಗೊಂಡ್ ಅಲ್ಲಿಗೆ ಹೋದ್ರೆ ಸೀಟ್ ಇರುತ್ತೆ ಇಲ್ವೋ, ದುಡ್ಡು ಮಾತ್ರ ಕೊಡಬಾರ್ದು. ಏನಮ್ಮ ನನ್ನ ನಿರ್ಧಾರ ಸರಿತಾನೆ? ಮನ್ಸಾರೆ ಪ್ರೀತಿಸ್ತಿದ್ದೀನಿ ನೋಡ್ದ ಚಂದ್ರು, ಈಗ ಗೊತ್ತಾಯ್ತಲ್ಲ ಬಿಡಿ ಸರ್. ಎಲ್ಲ ಬಿಟ್ಟಾಕ್ ಬಿಡಕಣ, ಎರಡು ಮಾತ್ರ ಬಿಟ್ಟಿಲ್ಲ. ಏನ್ ಸರ್? ಒಂದು ಸ್ಕೂಟ್ರು ಇನ್ನೊಂದು ಕ್ವಾಟ್ರು, ಅದಕ್ಕೆ ವ್ಯವಸ್ಥೆ ಆಗ್ಬಿಟ್ರೆ ಅಶ್ಮ ಚಂದ್ರಶ್ಮ ಓಶಮಯ್ಯ ಅಲ್ಲ ಚಿನಿ ಭಾಷೆ ಮಾತಾಡ್ತಾನೆ. ಇಲ್ಲೇ ಕೂತಿದ್ಯಾ? ಅಬ್ಬಾ ಬಂದ್ಯಾ? ಯಾಕಿಷ್ಟು ಲೇಟು? ಏನಂತ ಅರ್ಜೆಂಟು? ನಿಮ್ಮಮ್ಮ ಎಂಥ ಆಸೆ ಇಟ್ಕೊಂಡಿದ್ರು, ಇಷ್ಟ್ ಬೇಗ ಮರ್ತ್ ಬಿಟ್ಯಾ? ಇಲ್ಲ ಅರ್ಪಣ, ಮತ್ತೆ? ನಾನ್ ಮರ್ತಿಲ್ಲ. ಪ್ರಯತ್ನ ಮಾಡ್ಬೇಕು ತಾನೆ? ತಗೋ. ಏನಿದು? ಹೊಸ ಗಾಯಕರನ್ನ ಪರಿಚಯ ಮಾಡೋಕ್ಕೋಸ್ಕರ ಟಿವಿ ಅವ್ರು ಇಟ್ಕೊಂಡಿರೋ ಪ್ರೋಗ್ರಾಮ್ ಇದು. ಇದ್ರಲ್ಲಿ ಭಾಗವಹಿಸಿ ಗೆದ್ದವ್ರಿಗೆ ಬಹುಮಾನ ಮಾತ್ರ ಅಲ್ಲ, ಸಿನಿಮಾಲ್ ಹಾಡೋ ಅವಕಾಶ ಕೂಡ ಸಿಗುತ್ತೆ. ನೀನ್ ಪಾರ್ಟಿಸಿಪೇಟ್ ಮಾಡು, ಗೆದ್ದೇ ಗೆಲ್ತ್ಯಾ. ಥ್ಯಾಂಕ್ ಯು, ಥ್ಯಾಂಕ್ಸ್ ಕಣೆ ಅರ್ಪಣ, ಚಿನ್ನು. ಥ್ಯಾಂಕ್ ಯು ಕಣೆ, ನೀ ನನ್ನ ಬೆಸ್ಟ್ ಫ್ರೆಂಡ್. ವೆಲ್ಕಮ್. ನಾನು ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀನಿ. ನಾನು ಈ ಕಾಂಟೆಸ್ಟ್ ವೆಲ್ಕಮ್ ಟು ದ ಶೋ ಆಫ್ಟರ್ ದ ಶಾರ್ಟ್ ಬ್ರೇಕ್. ಸ್ಟಾರ್ ಸಿಂಗರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ನಿಮ್ಮ ಮುಂದೆ ಹಾಡಲಿದ್ದಾರೆ ಮಿಸ್ಟರ್ ಮುತ್ತುರಾಜ್. ಇವರ ವಿಶೇಷವೇನೆಂದರೆ ಇವರೇ ಬರೆದ ಹಾಡನ್ನು ಈಗ ನಿಮ್ಮ ಮುಂದೆ ಹಾಡಲಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಮುತ್ತುರಾಜ್. ಅಂತರಾಳ ತೊರೆಯುತ್ತಿದೆ, ಇವತ್ತಿನ ವಿನ್ನರ್ ಮುತ್ತುರಾಜ್. ಡ್ಯಾಡಿ, ಅರ್ಪಣ, ಮುತ್ತು ಸೆಕೆಂಡ್ ಸ್ಟೇಜ್ ದಾಟಿದಾನೆ ಅಂತ ಅನ್ಸುತ್ತೆ. ಈ ಸಮಯದಲ್ಲಿ ಡಾಕ್ಟರ್ ಮ್ಯಾಥ್ಯೂಸ್ ಬಂದು ನೋಡಿದ್ರೆ ಚೆನ್ನಾಗಿರ್ತಿತ್ತು. ಯಾವಾಗ ಬರ್ತಾರೋ? ಡ್ಯಾಡಿ, ನಾನು ಅವ್ರ ನೀಗ್ ತಾನೇ ಕಾಂಟ್ಯಾಕ್ಟ್ ಮಾಡ್ದೆ. ಅವ್ರ ಕಾನ್ಫರೆನ್ಸ್ ಅಲ್ಲಿ ಇದಾರಂತೆ, ಮುಗ್ದಿದ ತಕ್ಷಣ ಬರ್ತಾರಂತೆ. ಈ ಸಮಯದಲ್ಲಿ ಅವ್ರು ಬಂದು ಮುತ್ತು ನೋಡಿದ್ರೆ ಮುತ್ತು ಖಂಡಿತ ನಮ್ಗೆ ಉಳಿದೇ ಉಳಿತಾರೆ. ಏನಾಯ್ತು ಮುತ್ತುಗೆ? ಏನಾಯ್ತು ನನ್ ಮುತ್ತುಗೆ? ಹೇಳೋ. ಏನಿಲ್ಲ ಕಣೋ, ಹಿ ವಿಲ್ ಬಿ ಓಕೆ, ಹಿ ವಿಲ್ ಬಿ ಓಕೆ. ಲಂಡನ್ ಡಾಕ್ಟರ್ ಸ್ಪೆಷಲಿಸ್ಟ್ ಅಂತ ಏನೇನೋ ಮಾತಾಡ್ತಿದ್ರಲ್ಲ, ಏನದು? ಹೇಳು, ಹೇಳೋ, ಹೇಳಮ್ಮ, ಏನಾಗಿದೆ ನನ್ ಮುತ್ತುಗೆ? ಏನಾಗಿದೆ ಹೇಳಿ ಡ್ಯಾಡಿ. ಮುತ್ತುಗೆ ಗಂಟ್ಲ ಕ್ಯಾನ್ಸರ್ ಆಗಿದೆ. ಧೈರ್ಯವಾಗಿರಿ ಅಂಕಲ್. ಅರ್ಪಣ, ಅವನೇನೋ ಹೇಳ್ತಾ ಇದ್ದಾನೆ, ನೀನಾದ್ರೂ ನಿಜ ಹೇಳಮ್ಮ. ಅಪ್ಪ ಹೇಳಿದ್ ನಿಜ ಅಂಕಲ್. ಮುತ್ತುಗೇನ ಆಗಲ್ಲ. ನನ್ ಮುತ್ತುನ ನಾನ್ ಉಳಿಸ್ಕೋತೀನಿ, ನೀವ್ ಯೋಚನೆ ಮಾಡ್ಬೇಡಿ ಅಂಕಲ್. ಇದೆಲ್ಲ ಹೇಗಾಯ್ತು? ಅನಂತು, ಮುತ್ತುಗೆ ಆಕ್ಸಿಡೆಂಟ್ ಆಗಿ ಹೋದ್ ಸಾರ್ತಿ ಅವನ ಆಸ್ಪತ್ರೆಗೆ ಬಂದಾಗ್ಲೇ ಅವನಿಗೆ ಕಾರ್ಸಿನೋಮಾ ಲ್ಯಾರಿಂಗ್ಸ್ ಅಂದ್ರೆ ಗಂಟ್ಲು ಕ್ಯಾನ್ಸರ್ ಆಗಿದೆ ಅನ್ನೋದು ಡಯಾಗ್ನೈಸ್ ಆಯ್ತು. ಈ ವಿಷಯ ಅವನಿಗೂ ಗೊತ್ತು. ಇದನ್ನ ನಾನು ನಿನಗೆ ತಿಳಿಸ್ತೀನಿ ಅಂದಾಗ, ಅಂಕಲ್, ನಾನ್ ದೂರ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಮ ಅಪ್ಪಂಗಿದೆ, ಆದ್ರೆ ನನಗೆ ಗಂಟ್ಲು ಕ್ಯಾನ್ಸರ್ ಅಂತ ಗೊತ್ತಾಗಿ ನಮ್ಮಪ್ಪ ನನ್ನಿಂದ ದೂರ ಆದ್ರೆ
ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ದಯವಿಟ್ಟು ಈ ವಿಷಯ ಅವನಿಗೆ ತಿಳಿಸ್ಬೇಡಿ ಅಂತ ಅಂಗಲಾಚ್ದ, ಬೇಡ್ಕೊಂಡ, ನನ್ನಿಂದ ಭಾಷೆನೂ ತಗೊಂಡ. ಅದಕ್ಕೆ ನಿನಗೆ ಹೇಳಕ್ಕಾಗ್ಲಿಲ್ಲ ಕಣು. ಅನಂತು, ಡೋಂಟ್ ವರಿ. ಇಂಥ ರೇರ್ ಕೇಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ಡಾಕ್ಟರ್ ಮ್ಯಾಥ್ಯೂಸ್ ಪರ್ಫೆಕ್ಟ್ ಸ್ಪೆಷಲಿಸ್ಟ್ ಇನ್ ಆಂಕಾಲಜಿ. ಮುತ್ತುಗೆ ಏನೂ ಆಗಲ್ಲ. ಅಂಕಲ್, ಮುತ್ತು, ನನ್ನ ಮುತ್ತು ಉಳಿತಾನೆ. ಇದೆಲ್ಲ ಗೊತ್ತಿತ್ತು ನೀನವನ್ನ ಪ್ರೀತಿಸ್ತಾ ಇದ್ದೀನಿ, ಪ್ರೀತಿಸ್ತಾನೇ ಇರ್ತೀನಿ. ಅನಂತು, ಅರ್ಪಣಾ ಮೆಡಿಕಲ್ ಕೋರ್ಸ್ ಸೇರಿದ್ದೆ ನಿನ್ನ ಮುತ್ತುಗೋಸ್ಕರ. ಕ್ಯಾನ್ಸರ್ ಬಗ್ಗೆ ಇರೋ ಲಿಟ್ರೇಚರ್ನೆಲ್ಲ ತರಿಸ್ಕೊಂಡು ಅದನ್ನೆಲ್ಲ ಸ್ಟಡಿ ಮಾಡ್ತಾ ಪ್ರತಿಯೊಂದು ವಿಷಯನು, ಪ್ರತಿಯೊಂದು ಸ್ಟೇಜನ್ನು ಆ ಸ್ಪೆಷಲಿಸ್ಟ್ಗಳ ಜೊತೆ ಡಿಸ್ಕಸ್ ಮಾಡ್ತಾ ತನ್ನ ಮುತ್ತುನ ಉಳಿಸ್ಕೋಬೇಕು ಅಂತಿದ್ದಾಳೆ. ಮುತ್ತುಗೆ ಯಾವಾಗ ಹೀಗಾಯ್ತು ಅಂತ ಗೊತ್ತಾಯ್ತು, ಆಗ ನಾವು ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದಾಗ ಅರ್ಪಣಾ ಬಂದು ಹೇಳಿದ್ಲು, ನಾನು ಮುತ್ತುನ್ ತುಂಬಾ ಪ್ರೀತಿಸ್ತೀನಿ, ಅಂಕಲ್ಗೆ ಆಸರೆಯಾಗಿ ಅವ್ರ ಮನೆಗೆ ನಾನು ಸೊಸೆಯಾಗಿ ಹೋಗ್ತೀನಿ ಅಂದ್ಲು. ನಾನು ಚಿತ್ರ ಆಗ ತುಂಬಾ ಸಂತೋಷದಿಂದ ಒಪ್ಕೊಂಡು. ಅನಂತು, ನನ್ನ ಅರ್ಪಣಾ ಪ್ರೀತಿ ಇದೆಯಲ್ಲ ಮುತ್ತು ಬಗ್ಗೆ, ಅದು ಅವನ್ನ ಉಳಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಡಾಕ್ಟರ್ ಮ್ಯಾಥ್ಯೂಸ್ ಬಂದಿದ್ದಾರೆ. ಕಮ್ ಡಾಕ್ಟರ್ ಮ್ಯಾಥ್ಯೂಸ್, ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. My duty, Dr. Somshekhar. I went through the records, medical records, and the history of the case also. Doctor, we'll see the patient first, and in case of need, we'll go for surgery. Sure. Everything is ready. By the way, patient's father. Nice to meet you. ಡಾಕ್ಟರ್, ದಯವಿಟ್ಟು ನನ್ನ ಮಗನ್ನ ಕಾಪಾಡಿ. Don't worry, I'll do the best. ದೇವರೇ, ಬಾಳ ಜೊತೆಗಾತಿಯಾಗಿರ್ಬೇಕಾದ ಅವಳನ್ನ ನನ್ನಿಂದ ದೂರ ಮಾಡಿ ನನ್ನ ಬಾಳನ್ನ ಅರಬಾಳು ಮಾಡಿದೆ. ಮಗ ಹಾಡುಗಾರನಾಗಬೇಕು ಅನ್ನೋ ತಾಯಿಯ ಕೊನೆ ಆಸೆನ ನಿರಾಸೆ ಮಾಡ್ತಾ ಇದ್ಯಾ? ಮಗನಿಂದ ಬೆಂಕಿಡ್ಸ್ಕೋಬೇಕಾದ ತಂದೆ ಕೈಯಲ್ಲೇ ಮಗನಿಗೆ ಬೆಂಕಿಡೋ ಹಾಗೆ ಮಾಡ್ತಾ ಇದೀಯ. ಇದು ಯಾವ ನ್ಯಾಯ? ನನ್ನಿಂದ ಏನು ಅನ್ಯಾಯವಾಯಿತು? ಯಾವ ಪಾಪ ಮಾಡಿದೆ? ಯಾಕೆ ಈ ಶಿಕ್ಷೆ? ಬೇಡ ದೇವ್ರೆ, ನನ್ ಪ್ರಾಣ ತಗೋ. ಆದ್ರೆ ನನ್ ಮಗನ ಉಳಿಸು. ದೇವ್ರೆ, ನನ್ ಮಗನ ಉಳಿಸು. ಪೇಷಂಟ್ ಎಚ್ಚರ ಆಗಿದೆ, ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಸಿಸ್ಟರ್. ಮುತ್ತು, ಈಗ ಹೇಗಿದೆಯಪ್ಪ? ಎಲ್ಲ ಸರಿ ಹೋಯ್ತು ಅಂತ ಡಾಕ್ಟರ್ ಮ್ಯಾಥ್ಯೂಸ್ ಹೇಳಿದ್ದಾರೆ. ನಿನ್ಗೇನೂ ಆಗಲ್ಲಪ್ಪ, ಏನೂ ಆಗಲ್ಲ. ಮುತ್ತು, ಏನಪ್ಪ ಇದು? ಅಳ್ಬೇಡ. ಕ್ಲೋಸ್ ಯುವರ್ ಐಸ್. ಇಷ್ಟು ಬೇಗ ಕಣ್ಣು ಮುಚ್ಚಬೇಕಾ ಅಪ್ಪ? ನಾನು ಆ ಅರ್ಥದಲ್ಲಿ ಹೇಳಿಲ್ಲಪ್ಪ, ಹೇಳಿಲ್ಲ. ಮತ್ತು ಅನಂತು, ಮುತ್ತುಗೆ ಈಗ ರೆಸ್ಟ್ ಬೇಕಾಗಿದೆ. ನೀ ಬಾ. ಅಂಕಲ್, ಏನಪ್ಪ? ನೀವು ಗ್ರೇಟ್ ಅಂಕಲ್. ಸತ್ಯನ ಮುಚ್ಚಿಡೋದು ತುಂಬಾ ಕಷ್ಟ. ಅದು ಕ್ಯಾನ್ಸರ್ ಇದ್ದಾಗೆ ಹೊರಗಡೆ ಬಂದು ಹರಡುತ್ತೆ.
ನಿನಗೇನು ಆಗಲ್ಲ. ಅಪ್ಪನ ಹತ್ರ ಹೋಗ್ತಾ ಇರೋ ಈ ಭಾಗ್ಯಶಾಲಿಗೆ ಒಂದೇ ಒಂದು ಮಾತು ಕೊಡ್ತೀರಾ? ಹಾಗೆಲ್ಲ ಮಾತಾಡ್ಬಾರ್ದು. ಅಪ್ಪ ಒಬ್ಬರೇ ಇರ್ಬೇಕಾದ್ರೆ ತುಂಬಾ ನೋವು ಪಡ್ತಾರೆ. ಅವ್ರಿಗೆ ಸಮಾಧಾನ ಮಾಡಕ್ ಯಾರು ಇರಲ್ಲ. ನೀವಿರ್ತೀರ. ನೋಡು ಇವಾಗೆಲ್ಲ ಸರಿಯಾಗಿದೆ, ನಿನಗೇನೂ ಆಗಲ್ಲ. ನಾವು ಮನೆಗೆ ಹೋಗ್ತಾ ಇದೀವಿ. ಓಕೆ, ಈಗ ನಿನಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ನಿದ್ದೆ ಬರುತ್ತೆ. ಧೈರ್ಯವಾಗಿರು. ಅನಂತು ನಡಿ. ಅಪ್ಪ, ಮುತ್ತು ಕಂದ, ಅಣ್ಣ 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 ಅಣ್ಣ, ಚಿಂತೆ ಕಂದ. ಅಣ್ಣ ನೀವು? ನಾನೇ ಕಂದ. ಅಳ್ಬೇಡ ಕಂದ, ಅಳ್ಬೇಡ. ಯಾಕೆ ಇಷ್ಟೊಂದು ನಿರಾಶನಾಗ್ತೀಯ? ಕನ್ನಡಿಗನಾಗಿ ಹುಟ್ಟಿ ಬಾಳಬೇಕಾದ ನೀನು ಸಾಮಾನ್ಯ ಕ್ಯಾನ್ಸರ್ ಗೆದ್ರಿ ಕಣ್ಣೀರು ಹಾಕೋದು ಪರಾಕ್ರಮಿಗೆ ಶೋಭೆಯಲ್ಲ. ಈ ರಾಜ್ಕುಮಾರ್ ಅಭಿಮಾನಿ ನೀನು. ಒಂದ್ಸಲ ಏಕಾಗ್ರತೆಯಿಂದ ನಿನ್ನ ಗುರಿಯನ್ನ ಜ್ಞಾಪಿಸ್ಕೊ. ಕಾಲವನ್ನ ಮೆಟ್ಟಿ ನಿಲ್ಲುವವನೇ ಕನ್ನಡಿಗ. ನಿಮ್ಮಂಥ ಕೋಟಿ ಕೋಟಿ ಅಭಿಮಾನಿ ದೇವರುಗಳ ಹೃದಯಾಂತರಾಳದಲ್ಲಿ ನಾನು ಸದಾ ನೆಲೆಸಿರ್ತೀನಿ. ಗೊತ್ತಾಕಂದ? ಗೊತ್ತಣ್ಣ, ನೀವೇ ನನ್ನ ಹೃದಯ ದೇವರು. ನೀವು ನೆಲೆಸಿರೋ ಈ ಹೃದಯದಿಂದ ಹಾಡೋಣ ಅಂದ್ರೆ ನನಗೆ ಕ್ಯಾನ್ಸರ್ ಇದೆ ಅಣ್ಣ. ನಾನು ಗಾಯಕ್ಕಾಗಕ್ಕಾಗಲ್ಲ ಅಣ್ಣ. ಆಗಲ್ಲ ಅಣ್ಣ. ಈ ನಿನ್ನ ನಿರ್ಧಾರ ಸರಿಯಲ್ಲ ಅನ್ನೋದಕ್ಕೋಸ್ಕರ ಭಗವಂತನೇ ನನ್ನನ್ನು ಎಚ್ಚರಿಸಲಿ ಕರ್ತಂದ ಅಂತ ಕಾಣಿಸುತ್ತೆ. ನೋಡು ಕಂದ, ನೀನು ಎಂಥ ಮಾತು ಹೇಳಿದೀಯ. ಜಗದಲ್ಲೇ ಕರ್ನಾಟಕ ಸ್ವರ್ಗ ಸುಂದರ. ಆಹಾ, ಎಂಥ ಅಸಾಮಾನ್ಯ ಜಾಣ್ಮೆ ನಿನ್ನದು. ಚಿಂತೆ ಬಿಡು ಕಂದ, ನಿನ್ನ ಹೃದಯದಲ್ಲೇ ನಾನಿರುವಾಗ ಒಂದಲ್ಲ ಇಂಥ 100 ಕಾಯಿಲೆ ಬಂದ್ರು ಫಲ ಸಿಕ್ಕೇ ಸಿಗುತ್ತೆ. ಆಯ್ತಣ್ಣ, ನನಗೆ ಕ್ಷಮಿಸ್ಬಿಡಿ. ಇನ್ಮೇಲೆ ನಾನು ಯಾವುದಕ್ಕೂ ಹೆದರಲ್ಲ ಅಣ್ಣ. ನಿಮ್ ದರ್ಶನ ಆಯ್ತಲ್ಲ, ನನ್ನ ಇಡೀ ಜೀವನನೇ ಪಾವನ ಆಗೋಯ್ತಣ್ಣ, ಪಾವನ ಆಗೋಯ್ತು. ನನ್ನ ಮೇಲೆ ಅಷ್ಟೊಂದು ಪ್ರೀತಿಯೇ ನಿನಗೆ? ಬರೀ ಪ್ರೀತಿ ಅಲ್ಲ ಅಣ್ಣ, ನನ್ನ ಪ್ರಾಣ. ನಾನು ಆರಾಧಿಸುವ ಸ್ವಾಮಿ. ನಿನ್ನ ಆರಾಧನೆಯ ಸ್ವಾಮಿ. ನಿನ್ನ ಹಾಗೆ ಕಷ್ಟಗಳನ್ನ ನುಂಗಿದವನು. ಮನಸ್ಸು ಹೇಳ್ದಾಗ ಕುಣಿದಿದ್ರೆ ಹೀಗಾಗ್ತಿನ್ನ ಹೇಳು. ನಿಜ ಅಣ್ಣ, ನೀವು ಗಟ್ಟಿಗರು. ಕನ್ನಡಾಂಬೆಗೆ ಕಲಾರ್ಚನೆ ಮಾಡಿದ ಕಲಾಯೋಗಿಗಳು. ಕನ್ನಡಿಗರ ಸ್ವಾಭಿಮಾನದ ಪ್ರತಿರೂಪವೇ
ಈ ಮಹಾರೂಪ. ಸಾಕು ಸಾಕು ಮುತ್ತರಾಜು. ಆಶೀರ್ವಾದ ಮಾಡಿ ಅಣ್ಣ. ಕಾಕಂದ, ನನ್ನ ಆಶೀರ್ವಾದಕ್ಕಿಂತ ತಾಯಿ ಭುವನೇಶ್ವರಿ ಆಶೀರ್ವಾದ ಪಡೆದುಕೋ. ಹೇ ಕನ್ನಡತಿ ಭುವನೇಶ್ವರಿ, ಸರ್ವ ಸಂಪನ್ನರಾದ ನನ್ನ ಅಭಿಮಾನಿಗಳನ್ನ ನಿನ್ನ ಮಡಿಲಿಗೆ ಹಾಕುತ್ತಿದ್ದೇನೆ. ಹರಸು ತಾಯಿ, ಹರಸು. ಹೋಗು, ತಾಯಿ ಪಾದಕರಿಗೆ ಆಶೀರ್ವಾದ ಪಡೆದುಕೋ. ಹೋಗು. ಅಣ್ಣ, ದೇವ್ರ ಕೃಪೆ, ನಿಮ್ಮ ಆಶೀರ್ವಾದ ಹಾಗೆ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಾನೊಬ್ಬ ಒಳ್ಳೆ ಸಿಂಗರ್ ಆಗಿ ಹೆಸರು ಕೀರ್ತಿ ಗಳಿಸಿದ್ದೀನಿ. ನಿಮ್ಮ ನೆನಪಿನಲ್ಲೇ ನನ್ನ ಮಗನ ಹೆಸರು ರಾಜ್ ಅಂತ ಇಟ್ಟಿದ್ದೀನಿ. ನನಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ರೋ ಅವನಿಗೂ ಅದೇ ರೀತಿ ಆಶೀರ್ವಾದ ಮಾಡಿ ಅಣ್ಣ. ಹಾಗೆ ನಿಮ್ಮ ಕೋಟ್ಯಾಂತರ ಅಭಿಮಾನಿಗಳಿಗೂ ಅದೇ ರೀತಿ ಆಶೀರ್ವಾದ ಮಾಡಿ ಅಣ್ಣ. ಪುಟ, ರಾಜ್